ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಇವತ್ತಿನ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ 5 ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದರ ಪೈಕಿ ಮೊದಲ ಸುದ್ದಿ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಯಾವ ಅಮೆರಿಕ ಇವತ್ತು ಇರಾನ್ ಪರಮಾಣನ್ನ ತಯಾರು ಮಾಡಬಾರದು, ಪರಮಾಣು ಬಾಂಬ್ಗಳ ತಯಾರಿಕೆಯನ್ನು ಕೈಬಿಡಬೇಕು ಅಂತ ಅಮೆರಿಕದ ಇರಾನ್ ಮೇಲೆ ಗುಟುರು ಹಾಕ್ತಾ ಇದೆಯೋ, ಅದೇ ಇರಾನ್ ಇವತ್ತು ಅಮೆರಿಕದ ವಿರುದ್ಧ ಸಿಡಿದೇಳುವಂತೆ ಮಾಡ್ತಾ ಇದೆ. ನಾವು ಈ ಹಿಂದೆಯೂ ಕೂಡ ಚರ್ಚೆ ಮಾಡಿದ್ವಿ, ಪರಮಾಣನ್ನ ಹೊಂದೋದು ನಮ್ಮ ಸಾರ್ವಭೌಮ ಹಕ್ಕು ಅಂತ ಪ್ರತಿಪಾದನೆ ಮಾಡುವಂತಹ ಇರಾನ್ ಇವತ್ತು ಒನ್ಸ್ ಅಗೇನ್ ಮತ್ತೊಮ್ಮೆ ನಮ್ಮ ಮೇಲೆ ದಾಳಿಯಾದರೆ ನಾವು ಪರಮಾಣು ಯುಕ್ತ ರಾಷ್ಟ್ರವಾಗ್ತೀವಿ. 60% ಯುರೇನಿಯಂ ಏನಿದೆ ಅದು 90% ಆಗೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ ಅನ್ನೋ ಮುಖಾಂತರ ಅಮೆರಿಕಕ್ಕೆ ನೇರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ, ಎಲ್ಲದರ ಬಗ್ಗೆಯೂ ಕೂಡ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ಪರಮಾಣು ಸ್ಫೋಟ ಆಗುತ್ತಾ ಇರಾನ್ನಿಂದ ಅಂತ. ಜಾಗತಿಕವಾಗಿ ಇಷ್ಟು ದಿನಗಳ ಕಾಲ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಕಾರಣಕ್ಕಾಗಿ ತೈಲದ ಭೀತಿ, ಸಿಲಿಂಡರ್ನ ಭೀತಿ, ಎಲ್ಲದರ ಭೀತಿ ಶುರುವಾಗಿತ್ತು. ಇದೀಗ ಆ ಯುದ್ಧದ ಮುಂದುವರೆದ ಭಾಗವಾಗಿ ಪರಮಾಣು ಯುದ್ಧದ ಭೀತಿ ಶುರುವಾಗಿದೆ ಮಧ್ಯಪ್ರಾಚ್ಯದಲ್ಲಿ. ಪರಮಾಣು ಯುದ್ಧದ ಭೀತಿ ಶುರುವಾಗಿರುವಂಥದ್ದು ಯಾವ ಕಾರಣಕ್ಕೆ? ಅಮೆರಿಕ ಒಂದು ಕಡೆ ಕದನ ವಿರಾಮದ ಬಗ್ಗೆ ಮಾತನಾಡುತ್ತೆ, ಮತ್ತೊಂದು ಕಡೆ ಗುಪ್ತ ದಾಳಿಗಳನ್ನ ಇರಾನ್ ವಿರುದ್ಧ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ ಎನ್ನುವಂತಹ ಸುದ್ದಿಗಳು ಬರುತ್ತೆ. ಇನ್ನೇನು 2 ದೇಶಗಳ ನಡುವೆ ಮಾತುಕತೆ ಆಗಿಬಿಡುತ್ತೆ, ಅವರು ಇವರ ಬೇಡಿಕೆಗಳನ್ನು, ಇವರು ಅವರು ಬೇಡಿಕೆಗಳನ್ನು ಒಪ್ಪಿಕೊಳ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಜಾಗತಿಕ ಜನರು ಅಪೇಕ್ಷೆ ಪಟ್ಟಂತಹ ಸಮಯದಲ್ಲಿ ಮತ್ತೊಂದು ಹಂತದ ಯುದ್ಧಕ್ಕೆ 2 ದೇಶಗಳು ಮುಂದಾಗ್ತಾ ಇದೆ ಅನ್ನುವಂಥ ಬೆಳವಣಿಗೆಗಳಾಗ್ತಾ ಇರೋದು. ಅದಕ್ಕೆ ಪುಷ್ಟಿ ಎನ್ನುವಂತೆ ಇಸ್ರೇಲ್ ಇರಾಕ್ನಲ್ಲಿ ರಹಸ್ಯ ನೆಲೆಯನ್ನು ಕಂಡುಕೊಂಡು ದಾಳಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದು. ಅದಾದ ನಂತರ ಪ್ರಾಜೆಕ್ಟ್ ಫ್ರೀಡಮ್ ಅನ್ನುವಂತಹದ್ದನ್ನು ಶುರು ಮಾಡಿದ್ದಂತಹ ಡೊನಾಲ್ಡ್ ಟ್ರಂಪ್ ವಾಣಿಜ್ಯ ಹಡಗುಗಳಿಗೆ ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಅವರು ಮುಂದೆ ಬಂದಿದ್ದು. ಅದಾದ ನಂತರ ಇರಾನ್ನ ಬೇಡಿಕೆಗಳನ್ನು ತಿರಸ್ಕಾರ ಮಾಡಿ ಕಸದ ಬುಟ್ಟಿಗೆ ಹಾಕುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಕಳೆದ 5-6 ದಿನಗಳಿಂದ ಮಾಡ್ತಾ ಬಂದಿರೋದು. ಒಂದು ವೇಳೆ ಈಗ 30 ದಿನಗಳ ಕಾಲ ಕದನ ವಿರಾಮ ಇದೆ, ಆ 30 ದಿನಗಳ ಕಾಲ ಕದನ ವಿರಾಮದಲ್ಲಿ ಅಮೆರಿಕದ ಬೇಡಿಕೆಗಳನ್ನು ಇರಾನ್ ಒಪ್ಪಿಕೊಳ್ಳದೆ ಹೋದರೆ, ಅದು ಯುರೇನಿಯಂ ವಿಚಾರ, ಅದು ಹಾರ್ಮುಜ್ ವಿಚಾರ ಮತ್ತು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಅಮೆರಿಕದ ಬೇಡಿಕೆಗಳನ್ನು ಒಪ್ಪಿಕೊಳ್ಳದೆ ಹೋದರೆ ಮತ್ತೊಮ್ಮೆ ಯುದ್ಧದ ಭೀತಿಯನ್ನು ಎದುರಿಸಬೇಕು ಅಂತ ಅಮೆರಿಕ ಕಟ್ಟೆಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ಈ ಎಚ್ಚರಿಕೆಯನ್ನು ಸ್ವೀಕಾರ ಮಾಡಿ ಇರಾನ್ ಸುಮ್ಮನಿದೆಯಾ? ಸಾಧ್ಯವೇ ಇಲ್ಲ. ಇರಾನ್ ಕೂಡ ಪ್ರತ್ಯುತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡಿದೆ. ಆ ಪ್ರತ್ಯುತ್ತರದ ಭಾಗವಾಗಿಯೇ ಇದೀಗ ಪರಮಾಣು ಯುದ್ಧದ ಸುದ್ದಿ ಮುನ್ನೆಲೆಗೆ ಬಂದಿದೆ. ಹಾಗಾದರೆ ಏನಿದು, ಏನೆಲ್ಲ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಇರಾನ್ ಅಟಾಮಿಕ್ ಎಚ್ಚರಿಕೆಗೆ ಇದೀಗ ಜಗತ್ತಿಗೆ ಅಣು ಭೀತಿ ಎದುರಾಗಿರೋದು. ಅಮೆರಿಕ ಇಸ್ರೇಲ್ ಮತ್ತೊಮ್ಮೆ ದಾಳಿ ಮಾಡಿದರೆ ನಾವು ಪರಮಾಣು ಬಾಂಬನ್ನು ಸಿದ್ಧಪಡಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಅವರು ತಯಾರು ಮಾಡ್ತಿದ್ದಾರೆ. ಅವರ ಬಳಿ 450 kg ಯುರೇನಿಯಂ, ಸಂಸ್ಕರಿಸಿದ ಯುರೇನಿಯಂ ಇದೆ. ಅಂದರೆ 60% ಇದೆ. ಆದರೆ ಬಾಂಬ್ಗಳನ್ನು ತಯಾರು ಮಾಡಬೇಕು ಅಂತ ಹೇಳಿದರೆ 90% ಯುರೇನಿಯಂನ ಅವಶ್ಯಕತೆ ಇದೆ. ಅಂದರೆ ಇನ್ನೂ 30% ಸಂಸ್ಕರಿಸಿದ ಯುರೇನಿಯಂ ಅವರಿಗೆ ಬೇಕು. ಅದನ್ನು ನಾವು ಮಾಡಿಬಿಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಇರಾನ್ ಎಚ್ಚರಿಕೆ ಕೊಟ್ಟಿರೋದು. ಇರಾನ್ ಇಷ್ಟು ದಿನಗಳ ಕಾಲ ಏನು ಹೇಳ್ತಾ ಇತ್ತು, ಕೇವಲ ನಾಗರಿಕ ಉದ್ದೇಶಗಳಿಗಾಗಿ, ವಿದ್ಯುತ್ ಉತ್ಪಾದನೆಗಾಗಿ ಮತ್ತು ಶಾಂತಿಯ ಕಾರಣಕ್ಕಾಗಿ ಅಂತೆಲ್ಲ ಪ್ರತಿಪಾದನೆ ಮಾಡುವ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆದರೆ ಅಮೆರಿಕ ಇದೇ ವಿಚಾರದಲ್ಲಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇತ್ತು. ಇದು ನಾಗರಿಕ ಉದ್ದೇಶಕ್ಕಾಗಿ, ವಿದ್ಯುತ್ ಉತ್ಪಾದನೆಗಾಗಿ ಅಲ್ಲ, ಬದಲಾಗಿ ಜಾಗತಿಕವಾಗಿ ಇದನ್ನು ಬಳಕೆ ಮಾಡುವಂತಹ ದೃಷ್ಟಿಯಿಂದ ಇಸ್ರೇಲ್ನ ವಿರುದ್ಧವಾಗಿ ಇದನ್ನು ಬಳಕೆ ಮಾಡಬಹುದು ಎನ್ನುವಂಥ ಆತಂಕ ಅಮೆರಿಕಕ್ಕಿತ್ತು. ಈ ಕಾರಣಕ್ಕಾಗಿ ಅವರು ಹೇಳ್ತಾ ಬಂದಿದ್ರು, ಯಾವುದೇ ಕಾರಣಕ್ಕೂ ನೀವು ತಯಾರು ಮಾಡಬಾರ್ದು ಅಂತ. ಇದೀಗ ಸ್ವತಃ ಇರಾನ್ನವರೇ ಹೇಳ್ತಾ ಇದ್ದಾರೆ, ನಾವು ಪರಮಾಣು ಬಾಂಬನ್ನು ಸಿದ್ಧಪಡಿಸಿಬಿಡ್ತೀವಿ ಅಂತ. ಯುರೇನಿಯಂ ಅನ್ನು 90% ಏರಿಸೋದಕ್ಕೆ ಇರಾನ್ ಸಂಸತ್ತಿನಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. 60% ಈಗಾಗಲೇ ಅವ್ರ ಕಡೆ ಇದೆ. ಆದರೆ ಈಗ ಅವರಿಗೆ ಕೆಲವೇ ದಿನಗಳು ಬೇಕಾಗಿರುವಂಥದ್ದು. ನೀವು ನೋಡಿ, ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ ವರದಿಗಳ ಪ್ರಕಾರ ಇರಾನ್ 60% ಶುದ್ಧತೆಯುಳ್ಳ ಪುಷ್ಟೀಕರಿಸಿದ ಯುರೇನಿಯಂ ದಾಸ್ತಾನನ್ನು 440 kgಗೆ ಹಬ್ಬಿಸಿಕೊಂಡಿದೆ. ಈ 60% ಪುಷ್ಟೀಕರಿಸಿದ ಯುರೇನಿಯಂ ಅನ್ನು 440 kgಗೆ ಹಬ್ಬಿಸಿಕೊಂಡಿದೆ. ಈ 60% ಪುಷ್ಟೀಕರಿಸಿದ ಯುರೇನಿಯಂ ಅನ್ನು 440 kgಗೆ ಹಬ್ಬಿಸಿಕೊಂಡಿದೆ. ಈ 60% ಪುಷ್ಟೀಕರಿಸಿದ ಯುರೇನಿಯಂ ಅನ್ನು 440 kgಗೆ ಹಬ್ಬಿಸಿಕೊಂಡಿದೆ. ಈ 60% ಪುಷ್ಟೀಕರಿಸಿದ ಯುರೇನಿಯಂ ಅನ್ನು
ಅತ್ಯಂತ ಕಡಿಮೆ ಅವಧಿಯಲ್ಲಿ 90% ಮಾಡಬಹುದು ಎನ್ನುವಂಥ ಲೆಕ್ಕಾಚಾರದ ಬಗ್ಗೆ ಈ ಹಿಂದೆ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನೋಡಿದ್ದೀವಿ. ಹೇಗೆ 90% ಅದನ್ನು ಕಡಿಮೆ ದಿನಗಳಲ್ಲಿ ಮಾಡಿಕೊಳ್ಬಹುದು ಅಂತ. ನೀವು ನೋಡಿ, ನೈಸರ್ಗಿಕವಾಗಿ ಸಿಗುವಂಥ ಯುರೇನಿಯಂ ಅನ್ನು ಶುದ್ಧತೆ ಮಾಡಿಕೊಳ್ಳೋದಕ್ಕೆ 20% ಅದನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಒಂದು ದೊಡ್ಡ ಶ್ರಮ ಬೇಕಾಗುತ್ತೆ. ನೈಸರ್ಗಿಕತೆಯಿಂದ ಅದನ್ನು 20% ಶುದ್ಧತೆ ಮಾಡಿಕೊಳ್ಳೋದಕ್ಕೆ ದೊಡ್ಡ ಪ್ರಮಾಣದ ಎಫರ್ಟ್ ಬೇಕಾಗುತ್ತೆ. ಆದರೆ ಒಮ್ಮೆ ನೀವು ಯುರೇನಿಯಂ ಅನ್ನು 60% ಶುದ್ಧತೆ ಮಾಡಿಕೊಂಡ್ರೆ 84% ಕೆಲಸ ಮುಗಿದಂತೆ. ಅಂದರೆ ಇಲ್ಲಿ ಬಾಕಿ ಉಳಿದಿದ್ದು ಕೇವಲ 16% ವರ್ಕ್ ಮಾತ್ರ. ಹೀಗಾಗಿ ಈ 16% ವರ್ಕನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಇರಾನ್ ಕೊಡ್ತಾ ಇದೆ. ಹಾಗಾದರೆ ಸಂಸತ್ತನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಇವರು? ಸಂಸತ್ತನ್ನು ಆಯ್ಕೆ ಮಾಡಿಕೊಳ್ಳುವಂತಹ ವಿಚಾರ ಅಂತ ಹೇಳಿದ್ರೆ ಇದು ಜೀವ ರಕ್ಷಕದಲ್ಲಿ ಕದನ ವಿರಾಮ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರಲ್ಲ, ಅದಕ್ಕೆ ಸಂಸತ್ತಿನಿಂದಲೇ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಹಿಂದೆ ಅನೇಕ ಬಾರಿ ಸಂಸತ್ತಿನಲ್ಲೇ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಈ ಯುರೇನಿಯಂ ಅನ್ನ ಹಸ್ತಾಂತರ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಿದ್ದಾರೆ, ಅದಕ್ಕೆ ಒಂದು ಕಾನೂನಾತ್ಮಕ ಅನುಮೋದನೆ ಕೊಡೋ ಪ್ರಯತ್ನವನ್ನ ಇರಾನ್ ಮಾಡ್ತಾ ಇದೆ. ಹೀಗಾಗಿ ಇದನ್ನ ಸಂಸತ್ತಿನಲ್ಲಿ ಅನುಮೋದನೆ ಮಾಡಿದ್ದಾರೆ. ಇದರ ಜೊತೆಗೆ ಇರಾನ್ ಶಾಂತಿ ಪ್ರಸ್ತಾವನೆಗೆ ಟ್ರಂಪ್ ಉಗ್ರ ರೂಪವನ್ನು ತಾಳಿಬಿಟ್ಟಿದ್ದಾರೆ. ಶಾಂತಿ ಪ್ರಸ್ತಾವನೆಯನ್ನು ಏನು ಇರಾನ್ ಮಾಡ್ತೋ ಅದಕ್ಕೆ ಉಗ್ರ ರೂಪವನ್ನು ತಾಳಿರೋದು. ಇರಾನ್ ಕಳಿಸಿದ್ದ ಶಾಂತಿ ಸಂಧಾನದ ಪತ್ರವನ್ನು ಕಟುವಾಗಿ ಡೊನಾಲ್ಡ್ ಟ್ರಂಪ್ ಟೀಕೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆ ಕಸದ ಕಾಗದವನ್ನು ನಾನು ಓದಿಯೂ ಕೂಡ ಮುಗಿಸಲಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋದು. ಡೊನಾಲ್ಡ್ ಟ್ರಂಪ್ ಅವರು ಆ ರೀತಿಯಲ್ಲಿ ಹೇಳಿದ್ದಾರೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ಶ್ವೇತಭವನ ಪಟ್ಟು ತನ್ನ ಸಾರ್ವಭೌಮ ಹಕ್ಕನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಯಾರು ಹೇಳ್ತಾ ಇರೋದು? ಇರಾನ್ ಹೇಳ್ತಾ ಇರೋದು. ನೀವು ನೋಡಿ, ಇರಾನ್ ಜಾಗತಿಕ ಪರಮಾಣು ಪ್ರಸರಣ ತಡೆ ಒಪ್ಪಂದ ಏನು 1968ರಲ್ಲಿ ಆಯಿತು. ಯಾಕೆ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಈ ರೀತಿಯಾಗಿ ಎಚ್ಚರಿಕೆ ಕೊಡ್ತಿದ್ದಾರೆ ಅಥವಾ ಅವರ ಭಯ ಇರೋದು ಎಲ್ಲಿ ಅನ್ನೋದನ್ನು ನೋಡ್ಬಿಡೋಣ. 1968ರಲ್ಲಿ ಒಂದು ಒಪ್ಪಂದ ಆಯಿತು, ಇರಾನ್ ಜಾಗತಿಕ ಪರಮಾಣು ಪ್ರಸರಣ ತಡೆ ಒಪ್ಪಂದ. ಇದಕ್ಕೆ ಯಾರು ಸಹಿ ಹಾಕಿದ್ರು? ಇವರೇ ಸಹಿ ಹಾಕಿದ್ರು 1968ರಲ್ಲಿ, ಇರಾನ್ನವರು ಸಹಿ ಹಾಕಿದ್ರು. ಅದಾದ ನಂತರ 1970ರಲ್ಲಿ ಒಂದು ಸಂಸತ್ತಿನ ಅನುಮೋದನೆ ಮಾಡಿದ್ರು. ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡೋದಿಲ್ಲ, ಅದರ ಕೆಲಸಕ್ಕೆ ನಾವು ಹೋಗೋದಿಲ್ಲ ಅಂತ ಇರಾನ್ ಹೇಳ್ತು 1970ರಲ್ಲಿ. ಆದರೆ ಅದರಲ್ಲಿಯೇ ಆ ಒಪ್ಪಂದದ ಭಾಗವಾಗಿ ಒಂದು ಪಾಯಿಂಟ್ ಇದೆ. ಏನು ಅಂತ ಹೇಳಿದರೆ, ನಾಗರಿಕ ಉದ್ದೇಶಗಳಿಗಾಗಿ ಇದನ್ನು ಬಳಸುವ ಹಕ್ಕಿದೆ. ಅಂತಾರಾಷ್ಟ್ರೀಯ ಅಣುಶಕ್ತಿಯ ಸಂಸ್ಥೆಗಳ ಕಣ್ಗಾವಲು ಏನಿತ್ತಲ್ಲ, ಇದ್ರ ಮೇಲೆ ಅಧಿಕಾರಿಗಳು ಬರುವುದು, ಸೀಲ್ ಮಾಡಿದ್ದಾರೆ, ಏನು ಎತ್ತ, ಯಾವ ಪರಿಪ್ರಮಾಣದಲ್ಲಿ ಇವರ ಹತ್ರ ಯುರೇನಿಯಂ ಏನಿದೆ, ಇವೆಲ್ಲದರ ಬಗ್ಗೆಯೂ ಕೂಡ ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆಯ ಈ ಅಧಿಕಾರಿಗಳು ಬಂದು ಹೋಗ್ತಾ ಇದ್ರು, ಚೆಕ್ ಮಾಡ್ತಾ ಇದ್ರು. ಆದರೆ ಇರಾನ್ ಏನು ಮಾಡಿಬಿಡ್ತು, ಅದನ್ನು ಉಲ್ಲಂಘನೆ ಮಾಡೋ ಪ್ರಯತ್ನವನ್ನು ಮಾಡಿತು. ಆ ಅಧಿಕಾರಿಗಳ ಪ್ರವೇಶಕ್ಕೆ ನಿರ್ಬಂಧ ಹೇರೋ ಪ್ರಯತ್ನವನ್ನು ಮಾಡಿದರು. ಅಧಿಕಾರಿಗಳ ಭೇಟಿಗೆ ನಿರ್ಬಂಧವನ್ನು ವಿಧಿಸಿದ್ರು. ಇದು ಕೂಡ ಆತಂಕಕ್ಕೆ ಕಾರಣ ಆಯಿತು. ಇದು ಪ್ರಮುಖವಾಗಿ ಆದಂಥ ಬೆಳವಣಿಗೆ. ಇದರ ಜೊತೆಗೆ ಮತ್ತೊಂದು ಬೃಹತ್ ಕಾರಣ ಏನು ಅಂತ ಹೇಳಿದರೆ, ಅಮೆರಿಕಾದ ಮಿತ್ರ ದೇಶವಾಗಿರುವಂಥ ಇಸ್ರೇಲ್ ಮೇಲೆ ನಾಳೆ ಇರಾನ್ ಒಂದು ವೇಳೆ ಪರಮಾಣನ್ನು ತಯಾರು ಮಾಡಿದರೆ ಅದರ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ಎರಡನೇ ಆತಂಕ ಇದೆ. ಮೂರನೇ ಆತಂಕ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರೋದು, ಇವತ್ತು ಇರಾನ್ ಮಧ್ಯಪ್ರಾಚ್ಯದಲ್ಲಿ ಪರಮಾಣು ಸಶಕ್ತ ದೇಶವಾಗಿ ಏನಾದರೂ ಹೊರಹೊಮ್ಮಿದ್ರೆ ನಾಳೆ ಸೌದಿ ಅರೇಬಿಯಾನು ಕೂಡ ಅದಕ್ಕೆ ಹಕ್ಕನ್ನು ಮಂಡನೆ ಮಾಡಬಹುದು. ಯಾಕೆ ಇರಾನ್ ತಯಾರು ಮಾಡ್ತು, ನಾವು ಕೂಡ ತಯಾರು ಮಾಡ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಮುನ್ನೆಲೆಗೆ ಬರಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಈ ಎಲ್ಲ ಕಾರಣಗಳಿಗಾಗಿ ಇರಾನ್ಗೆ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಹೀಗಾಗಿ ಅವರು ಹೇಳಿದ ಮಾತುಗಳನ್ನು ಕೇಳುವಂತ ವ್ಯವಧಾನ ಮಾತ್ರ ಡೊನಾಲ್ಡ್ ಟ್ರಂಪ್ಗೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಇದರ ಜೊತೆಗೆ ಸಮುದ್ರದ ಮೇಲೆ ಇರಾನ್ ಕಪಿಮುಷ್ಟಿ, ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸವನ್ನು ಕೈಗೊಂಡಿರೋದು. 2 ದಿನಗಳ ಚೀನಾ ಪ್ರವಾಸಕ್ಕೆ ಡೊನಾಲ್ಡ್ ಟ್ರಂಪ್ 13 ಮತ್ತು 14ನೇ ತಾರೀಕಿಗೆ, ಇಂದು ಮತ್ತು ನಾಳೆ ಬೀಜಿಂಗಿಗೆ ಹೋಗಿದ್ದಾರೆ ಕ್ಸಿ ಜಿನ್ಪಿಂಗ್ ಆಹ್ವಾನದ ಮೇರೆಗೆ ಅಂತ. ಒಂದು ಕಡೆ ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂತಹ ಯುದ್ಧ ಒಂದು ತ್ರಿಕೋನಾಕೃತಿ ಅಂತ ಕರೀಬಹುದು. ಇದನ್ನು ತ್ರಿಕೋನಾಕೃತಿ ಅಂತ ಕರೀರಿ. ಚೀನಾ ಇರಾನಿಗೆ ಸಪೋರ್ಟ್ ಮಾಡುತ್ತೆ, ಅಮೆರಿಕ ಇರಾನ್ನ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಇರಾನ್ ರಹಸ್ಯವಾಗಿ ಚೀನಾಗೆ ತೈಲವನ್ನು ಕಳಿಸಿಕೊಟ್ಟಿದೆ, ಅಮೆರಿಕದ ಕಣ್ಣನ್ನು ತಪ್ಪಿಸಿ, ಅಮೆರಿಕದ ನೌಕಾ ದಿಗ್ಬಂಧನವನ್ನು ಕೂಡ ತಪ್ಪಿಸಿ. ಆದರೆ ಇದೇ ಅಮೆರಿಕ ಇವತ್ತು ಚೀನಾಕ್ಕೆ ಹೋಗ್ತಾ ಇದೆ. ಏನಾಗಬಹುದು ಬೆಳವಣಿಗೆಗಳು, ಏನೆಲ್ಲ ಮಾತುಕತೆಗಳು ಆಗಬಹುದು ಎನ್ನುವಂಥ ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿದೆ. ಯಾವ ಕಾರಣಕ್ಕೆ ಅಂತ ಹೇಳಿದರೆ, ಚೀನಾದ ಮೇಲೆ ಒತ್ತಡವನ್ನು ಹೇರುವ ಮುಖಾಂತರ ಇರಾನನ್ನೇನಾದರೂ ತಣ್ಣಗಾಗಿಸುವಂತಹ ಪ್ರಯತ್ನಗಳಾಗುತ್ತಾ ಎನ್ನುವಂಥ ನಿರೀಕ್ಷೆ ಅಮೆರಿಕಕ್ಕಿದೆ. ಒಂದು ಕಡೆ ಪಾಕಿಸ್ತಾನ ಇರಾನ್ ಮತ್ತು ಅಮೆರಿಕಕ್ಕೆ ಮಿತ್ರತ್ವ ದೇಶ ಅನ್ನುವ ಕಾರಣಕ್ಕಾಗಿ ಇಸ್ಲಾಮಾಬಾದ್ನಲ್ಲಿ ಸಭೆಗಳನ್ನು ಮಾಡೋದು ಹೋಯಿತು.
ಆ ಸಭೆಗಳು ಯಾವುದೇ ಕೂಡ ಒಪ್ಪಿಗೆಗೆ ಬರಲಿಲ್ಲ. ಆದರೆ ಈಗ ಚೀನಾದ ಮುಖಾಂತರ ಏನಾದರೂ ಒಂದು ಒತ್ತಡವನ್ನು ಹೇರುವಂತಹ ಸಾಧ್ಯತೆಗಳಿದೆಯಾ? ಆ ಒತ್ತಡದ ಮುಖಾಂತರ ಇರಾನನ್ನ ತಣಿಸುವಂತಹ ಪ್ರಯತ್ನಗಳಾಗುತ್ತಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಇದೇ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಅವರ ಚೀನಾ ಪ್ರವಾಸ ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಹಾರ್ಮುಜ್ ಜಲಸಂಧಿಯ ಹಿಡಿತವನ್ನು ಸಿರಿಯಾ ದ್ವೀಪದವರೆಗೆ ಇರಾನ್ ಪಡೆ ವಿಸ್ತಾರ ಮಾಡಿದೆ. ಇರಾನ್ನಿಂದ ಚೀನಾಗೆ ತೈಲ ಮಾರಾಟ ಮಾಡುವ ಕಂಪನಿಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರಿದೆ. ಇರಾನ್ ವಿಚಾರವಾಗಿ ಕ್ಸಿ ಜಿನ್ಪಿಂಗ್ ಅವರ ಜೊತೆಗೆ ಅವರೇನೋ ಒಂದು ಆಲೋಚನೆ ಮಾಡಬಹುದು, ಚಿಂತನೆ ಮಾಡಬಹುದು, ಮಾತುಕತೆ ನಡೆಸಬಹುದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ನಾವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ IRGC ಏನಿದೆ ಇದು ಹಾರ್ಮುಜ್ ಜಲಸಂಧಿಯ ಕಾರ್ಯಾಚರಣೆ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿದೆ. ಹೀಗಾಗಿ ಪರಿಸ್ಥಿತಿ ಹೇಗಾಗಿದೆ? ಕೇವಲ 33 ಕಿಲೋಮೀಟರ್ ಅಗಲ ಇತ್ತಲ್ಲ, ಈಗ ಅದು ಏನಾಗ್ಬಿಟ್ಟಿದೆ ಅಂದರೆ ಅರ್ಧ ಚಂದ್ರಾಕೃತಿಯ ವ್ಯವಸ್ಥೆಗೆ ಬಂದ್ಬಿಟ್ಟಿದೆ. ಈ ಅರ್ಧ ಚಂದ್ರಾಕೃತಿಯಲ್ಲಿ ಯಾವ್ಯಾವ ಹಡಗುಗಳು ಹೋಗ್ತಾವೋ ಎಲ್ಲವೂ ಕೂಡ IRGC ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕು. ನಿನ್ನೆ ಅದ್ರ ಬಗ್ಗೆ ನೋಡಿದ್ವಿ ನಾವು, 40 ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅವೆಲ್ಲ ಉತ್ತರವನ್ನು ಕೊಡಬೇಕು ಅಂತ. ಕೇವಲ 20 ರಿಂದ 30 ಮೈಲ್ ಇತ್ತು ಈ ಹಿಂದೆ ಇರಾನ್ನ ವ್ಯಾಪ್ತಿ, ಈಗ ಅದನ್ನ 200 ರಿಂದ 300 ಮೈಲಿಗೆ ಇವರು ಏರಿಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ನಾಳೆ ಅಮೆರಿಕ ಏನಾದರೂ ಅಟ್ಯಾಕ್ ಮಾಡಿದ್ರೆ ರಕ್ಷಣಾತ್ಮಕವಾಗಿ ನಾವು ಇಲ್ಲಿ ಒಂದು ನೆಲೆಯನ್ನು ಭದ್ರಪಡಿಸಿಕೊಳ್ಬೇಕು, ರಕ್ಷಣಾತ್ಮಕವಾಗಿ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಇದೊಂದು ಪ್ರಯತ್ನ. ಇದರ ಜೊತೆಗೆ ಇರಾನ್ನ ಅತಿ ದೊಡ್ಡ ತೈಲ ಗ್ರಾಹಕ ದೇಶ ಚೀನಾ, 90% ಅವರು ಖರೀದಿ ಮಾಡ್ತಾರೆ. ಹೀಗಾಗಿ ಒಂದು ರಾಜತಾಂತ್ರಿಕ ಒತ್ತಡವನ್ನ ಇರಾನ್ನ ಮೇಲೆ ಚೀನಾದ ಮುಖಾಂತರ ಹೇರಿಸುವ ಪ್ರಯತ್ನ ಅಮೆರಿಕದ್ದಾಗಿದೆ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಸೌದಿ ಮತ್ತು ಇರಾನ್ನ ನಡುವೆ ಒಂದು ಯುದ್ಧ ಆಗಿತ್ತು. ಆ ಸೌದಿ ಮತ್ತು ಇರಾನ್ನ ನಡುವೆ ಯುದ್ಧ ಆದಂತಹ ಸಮಯದಲ್ಲಿ ಇದೇ ಚೀನಾ ಮಧ್ಯಸ್ಥಿಕೆ ವಹಿಸುವ ಮುಖಾಂತರ ಆ ಯುದ್ಧವನ್ನು ತಣ್ಣಗಾಗಿಸುವ ಪ್ರಯತ್ನವನ್ನು ಮಾಡಿತ್ತು. ಆದರೆ ಇವತ್ತು ಅಮೆರಿಕದ ಜೊತೆಗೆ ಯುದ್ಧ ಆಗ್ತಾ ಇದೆ. ಹೀಗಾಗಿ ಚೀನಾ ಏನಾದರೂ ಮುತುವರ್ಜಿಯನ್ನು ವಹಿಸುತ್ತಾ? ಇದು ಟ್ರಂಪ್ ಅವರ ಭೇಟಿಯ ವಿಶೇಷತೆ ಆಗಿದೆ. ಹೀಗಾಗಿ ಏನಾಗುತ್ತೆ ಎನ್ನುವಂತಹ ಕುತೂಹಲ ದೊಡ್ಡ ಮಟ್ಟಿಗೆ ಇದೆ. ಇದರ ಜೊತೆಗೆ ಇರಾನ್ ಆರ್ಥಿಕ ಬೆನ್ನೆಲುಬಿಗೆ ಟ್ರಂಪ್ ಪೆಟ್ಟು ಕೊಟ್ಟಿದ್ದಾರೆ. ಇರಾನ್ನ ಆರ್ಥಿಕ ಬೆನ್ನೆಲುಬೆ ಅದು ಹಾರ್ಮುಜ್ ಜಲಸಂಧಿ. ಅದರ ಜೊತೆಗೆ ಹಾರ್ಮುಜ್ನಲ್ಲಿ ಹೋಗುವಂಥ ಯಾವುದೇ ಹಡಗುಗಳಿಗೂ ಕೂಡ ಅವಕಾಶವನ್ನು ಕೊಡದೆ ಅವರಿಗೆ ಒಂದು ದೊಡ್ಡ ಪೆಟ್ಟು ಕೊಡೋ ಪ್ರಯತ್ನವನ್ನು ಈ ಹಿಂದೆಯೂ ಕೂಡ ಮಾಡಿದ್ರು. ಇದೀಗ ಯಾವ್ಯಾವ ತೈಲ ಕಂಪನಿಗಳು ಚೀನಾಗೆ ಏನು ಮಾರಾಟವನ್ನು ಮಾಡಿದ್ರು ಅದಕ್ಕೆ ದಾಳಿ ಮಾಡಿರೋದು ಅಮೆರಿಕ. ಏನೇನಾಗಿದೆ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಚೀನಾಗೆ ತೈಲ ಮಾರಾಟ ಮಾಡ್ತಿದ್ದ ಇರಾನ್ ಕಂಪನಿಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಇದು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ. ಅಂದರೆ ನೌಕಾ ದಿಗ್ಬಂಧನ, 3-4 ನೌಕೆಗಳನ್ನು ತಂದು ಹಾಕಲಾಗಿತ್ತು. 10-15 ಸಾವಿರ ಸೈನಿಕರು ಹಾರ್ಮುಜ್ ಜಲಸಂಧಿಯಲ್ಲಿದ್ದರು. ಒಂದೇ ಒಂದು ಹಡಗು ಕೂಡ ಹಾರ್ಮುಜ್ನಿಂದ ಬೇರೆ ದೇಶಕ್ಕೆ ಅಂದರೆ ಚೀನಾಕ್ಕೆ ಹೋಗಬಾರ್ದು, ಯಾವುದೇ ದೇಶಕ್ಕೂ ಕೂಡ ಹೋಗಬಾರ್ದು ಅನ್ನೋ ಲೆಕ್ಕಾಚಾರ ಅಮೆರಿಕದ್ದಿತ್ತು. ಆದರೆ ಅಮೆರಿಕದ ಕಣ್ಣನ್ನು ತಪ್ಪಿಸಿ ಹೋಗಲಾಗಿತ್ತು. ಹೀಗಾಗಿ ತೈಲ ಪೂರೈಕೆಗೆ ಸಹಾಯ ಮಾಡ್ತಿರುವ ಸಂಸ್ಥೆಗಳ ಮೇಲೆ ಹೊಸ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸೋದಕ್ಕೆ ಇದೀಗ ಅಮೆರಿಕ ಮುಂದಾಗಿರೋದು. ಏನಾಯಿತು ಬೆಳವಣಿಗೆ ಅಂತ ಹೇಳಿದ್ರೆ, ಅಮೆರಿಕ ಒಂದು ಕ್ರಮ ಕೈಗೊಂಡಿದೆ. ಯಾರ ವಿರುದ್ಧ? ಚೀನಾಗೆ ಯಾರ್ಯಾರು ತೈಲವನ್ನು ಪೂರೈಕೆ ಮಾಡ್ತಿದ್ರಲ್ಲ ಇರಾನ್ನವರು, ಅವರ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಚೀನಾಗೆ ಭೇಟಿ ನೀಡುವ ಮೊದಲೇ ಇಂಥದ್ದೊಂದು ಬೆಳವಣಿಗೆ ಆಗಿರೋದನ್ನು ಗಮನಿಸಬೇಕಾದಂತಹ ಸಂಗತಿ. ಇದನ್ನು ನಾವು ಗಮನಿಸಬೇಕು. ಇವರು ಚೀನಾಕ್ಕೆ ಪ್ರತಿನಿತ್ಯ ಏನು ಮಾಡ್ತಾ ಇದ್ರು? 12 ಲಕ್ಷದಿಂದ 14 ಲಕ್ಷ ಬ್ಯಾರೆಲ್ ತೈಲವನ್ನು ಮಾರಾಟ ಮಾಡೋ ಪ್ರಯತ್ನವನ್ನು ರಹಸ್ಯವಾಗಿ ಮಾಡ್ತಾ ಇದ್ರು. ಹೀಗಾಗಿ ಹಾಂಗ್ಕಾಂಗ್ನ ಕಂಪನಿಗಳು 4 ಕಂಪನಿ, UAEಯ 4 ಕಂಪನಿ, ಒಮಾನ್ನ 1 ಕಂಪನಿ ಸೇರಿದಂತೆ ಒಟ್ಟು 9 ಕಂಪನಿಗಳ ಮೇಲೆ ಇಂಥದ್ದೊಂದು ದಾಳಿಯಾಗಿದೆ. ಇದರ ಜೊತೆಗೆ ಈ ತೈಲ ವಹಿವಾಟು ಯಾರಿಗೂ ಕೂಡ ಗೊತ್ತಾಗದೆ ಗುಪ್ತವಾಗಿ ಈ ರೀತಿಯಾಗಿ ತೈಲ ಸಾಗಾಟ ಆಗ್ತಾ ಇತ್ತಲ್ಲ, ಇದರ ಹಣಕಾಸಿನ ವ್ಯವಹಾರಗಳನ್ನು ನೋಡ್ತಾ ಇದ್ದಂತಹ 3 ಮೇಲೆಯೂ ಕೂಡ ನಿಷೇಧವನ್ನು ಅಮೆರಿಕ ಹೇರಿದೆ. ಇದರ ಜೊತೆಗೆ ಈ ಚೀನಾ ಇರಾನ್ನ ಒಂದು ಕಣ್ಣಾಗ್ಬಿಟ್ಟಿತ್ತು ಆರ್ಥಿಕವಾಗಿ. ಯಾಕೆ ಅಂತ ಹೇಳಿದ್ರೆ 90% ಖರೀದಿ ಮಾಡ್ತಾ ಇತ್ತು. ಅದರಿಂದ ಇರಾನ್ಗೆ ಒಂದು ದೊಡ್ಡ ಮಟ್ಟದ ಹಣವೂ ಕೂಡ ಬರ್ತಾ ಇತ್ತು. ಅದರ ಮುಖಾಂತರ ಆರ್ಥಿಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಇರಾನ್ ಮುಂದಾಗ್ತಾ ಇತ್ತು. ಆದರೆ ಇವತ್ತು ಇರಾನ್ಗೆ ಒಂದು ದೊಡ್ಡ ಪೆಟ್ಟು ಕೊಡೋ ಪ್ರಯತ್ನವನ್ನು ಅಮೆರಿಕ ಮಾಡ್ತಾ ಇದೆ. ಇವ್ರು ಹೆಂಗೆ ಮಾಡ್ತಾ ಇದ್ರು ಏನು ಅನ್ನೋದು ಡೀಟೇಲ್ಸ್ ಇದೆ. GPS ಅನ್ನೆಲ್ಲ ಬಂದ್ ಮಾಡ್ತಾ ಇದ್ರಂತೆ. ಸಮುದ್ರದ ಆಳಕ್ಕೆ ಹೋದ ತಕ್ಷಣವೇ ಒಂದು ಹಡಗಿನಿಂದ ಮತ್ತೊಂದು ಹಡಗಿಗೆ ಅಂದರೆ ಬೇರೆ ದೇಶದ ಹಡಗುಗಳಿಗೆ ಅದನ್ನು ಶಿಫ್ಟ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರು. ಅದಾದ ನಂತರ ಬೇರೆ ಕರೆನ್ಸಿಗಳಿಗೆ, ಬೇರೆ ನಕಲಿ ಖಾತೆಗಳಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡೋದು. ಹೀಗೆ ಒಟ್ಟು ಅಮೆರಿಕದ ರಡಾರ್ಗಳಿಗೆ ಯಾವುದೇ ಕಾರಣಕ್ಕೂ ಹಡಗುಗಳು ಬೀಳದಂತೆ ಇಂಥದ್ದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ರು. ಇದೀಗ ಅದು ಗೊತ್ತಾಗಿ ಅಮೆರಿಕ ದಾಳಿ ಮಾಡಿರೋದು. ಇದೀಗ ನ್ಯಾಟೋ ವಿರುದ್ಧ ಟ್ರಂಪ್ ಕೆಂಡಾಮಂಡರಾಗಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಆಶಯ ಇದೆ ಅಂತೆ, ನ್ಯಾಟೋದಿಂದ ನಾವು ಹೊರಗಡೆ ಬರಬೇಕು ಅಂತ. ಒಂದು 32 ದೇಶಗಳ ಒಕ್ಕೂಟ ಇದು. 32 ದೇಶಗಳಿದೆ ನ್ಯಾಟೋದಲ್ಲಿ. ಇದರಿಂದ ನಾವು ಹೊರಗಡೆ ಬರಬೇಕು ಅನ್ನೋದು ಮೊದಲ ದಿನದಿಂದಲೂ ಕೂಡ ಒಂದು ಆಕ್ರೋಶ ಅವರದ್ದು ಇದ್ದೇ ಇದೆ, ಬೇರೆ ಕಾರಣಕ್ಕಾಗಿ. ಇವತ್ತು ಮತ್ತೊಂದು ಆಕ್ರೋಶ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈ ನ್ಯಾಟೋ
ನಮಗೆ ಸಂಕಷ್ಟ ಬಂದಾಗ ನಮ್ಮ ಸಹಾಯಕ್ಕೆ ಬರಲಿಲ್ಲ ಅನ್ನೋದು ಯಾರ ಆರೋಪ? ಡೊನಾಲ್ಡ್ ಟ್ರಂಪ್ ಅವರ ಆರೋಪ ಇದೆ. ನಾ ಹಿಂದೆ ಒಂದು ಮಾತು ಹೇಳಿದ್ದೆ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಆಗಿದೆ. ಸೌದಿ ಅರೇಬಿಯಾದ ಮೇಲೆ ದಾಳಿ ಆದರೆ ಅದು ಪಾಕಿಸ್ತಾನದ ಮೇಲೆ ದಾಳಿ ಆದಂತೆ, ಹೀಗಾಗಿ ಪಾಕಿಸ್ತಾನದವರು ಸೌದಿಯವರ ಜೊತೆಗೆ ಸಹಾಯಕ್ಕೆ ಬರಬೇಕು ಅಂತ. ನ್ಯಾಟೋದಲ್ಲೂ ಕೂಡ ಹಾಗೆ ಒಂದು ಒಪ್ಪಂದ ಆಗಿದೆ. ಏನಂತ ಆಗಿದೆ ನ್ಯಾಟೋದಲ್ಲಿ? ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಕರೀತಾರೆ ಇದನ್ನು. ಜರ್ಮನಿ, US, UK, ಫ್ರಾನ್ಸ್ 32 ದೇಶಗಳು ಇರೋದಿಲ್ಲ. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಇವತ್ತೇನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಾಗದದ ಹುಲಿ ಇದಷ್ಟೇ. ಕಾಗದದ ಹುಲಿ ಅಂತಂದರೆ ಕೇವಲ ಪತ್ರದಲ್ಲಿ ಮಾತ್ರ ಮಾತನಾಡ್ತಾರೆ ಅಂತ. ಇದರಲ್ಲಿ ಒಂದು ನಿಯಮ ಇದೆ. ಈ ನ್ಯಾಟೋದ ಆರ್ಟಿಕಲ್ 5 ಪ್ರಕಾರ ನ್ಯಾಟೋ ಮೈತ್ರಿಕೂಟದ ಯಾವುದೋ ಒಂದು ದೇಶದ ಮೇಲೆ ದಾಳಿ ಆದರೂ ಕೂಡ ಅದನ್ನು 32 ದೇಶಗಳು, ಈ ನ್ಯಾಟೋ ಒಕ್ಕೂಟದ ಭಾಗವಾಗಿರುವ 32 ದೇಶ ಏನಿದೆ, ಆ 32 ದೇಶಗಳು ಕೂಡ ಭಾವಿಸಬೇಕು ಅದು ನಮ್ಮ ಮೇಲೆ ಆಗಿರುವಂತಹ ದಾಳಿ. ಹೀಗಾಗಿ ಯಾವ ದೇಶದ ಮೇಲೆ ದಾಳಿ ಆಗಿದೆ ಆ ದೇಶದ ಸಹಾಯಕ್ಕೆ ಹೋಗೋದು ಇಲ್ಲಿರುವಂತಹ ನಿಯಮ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದೇನು, ಈ ಆರ್ಟಿಕಲ್ 5 ಪ್ರಕಾರ ಏನು ನಡೆದುಕೊಳ್ಬೇಕಾಗಿತ್ತು ಈ ದೇಶಗಳು ಹಾಗೆ ನಡೆದುಕೊಳ್ತಾ ಇಲ್ಲ. ಯಾವ ವಿಚಾರದಲ್ಲಿ? ಇರಾನ್ ಮತ್ತು ಅಮೆರಿಕಾದ ವಿಚಾರದಲ್ಲಿ. ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಸ್ವತಃ ಕರೆ ಕೊಟ್ಟರು. ವಾಣಿಜ್ಯ ಹಡಗುಗಳಿಗೆ ಹಾರ್ಮುಜ್ನಲ್ಲಿ ಹಾನಿ ಮಾಡ್ತಾ ಇದ್ದಾರೆ IRGC ಅವರು, ಇರಾನ್ನವರು ದಾಳಿ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ದೇಶಗಳವರು ಬಂದು ನಿಮ್ಮ ಹಡಗುಗಳನ್ನು ನಿಯೋಜನೆ ಮಾಡಿ ಅಂತ ಕರೆ ಕೊಟ್ಟರು. ಯಾರಾದರೂ ಬಂದ್ರೆ ಯಾರು ಬರೋ ಪ್ರಯತ್ನವನ್ನು ಮಾಡಲಿಲ್ಲ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ ಹಾರ್ಮುಜ್ ರಕ್ಷಣೆಗೂ ಕೂಡ ಅವರು ಬರಲಿಲ್ಲ. ಮತ್ತೊಂದು ಕಡೆ ನ್ಯಾಟೋ ನಿಯಮದ ಪ್ರಕಾರ ಒಂದು ದೇಶದ GDPಯ 2% ಹಣವನ್ನು ರಕ್ಷಣೆಯ ಕಾರ್ಯಾಚರಣೆಗಾಗಿ ಅದನ್ನು ಮೀಸಲಿಡಬೇಕು ಅನ್ನೋದೊಂದು ನಿಯಮ ಇದೆ. GDPಯ ನಿಯಮ ಅದು 2% ಹಣವನ್ನು ಮೀಸಲಿಡಬೇಕು ಅಂತ. ಆದರೆ ಯಾವ ದೇಶಗಳು ಕೂಡ ಆ ಪರಿಪ್ರಮಾಣದಲ್ಲಿ ಹಣವನ್ನು ಮೀಸಲಿಡ್ತಾ ಇಲ್ಲ. ಕೇವಲ ಅಮೆರಿಕಾದ ಬೊಕ್ಕಸಕ್ಕೆ ದೊಡ್ಡ ಮಟ್ಟದ ಹಾನಿ ಆಗ್ತಾ ಇದೆ. ಹೀಗಾಗಿ ಇದರಲ್ಲಿ ನಾವು ಯಾಕಿರಬೇಕು? ಇದೊಂದು ಕೇವಲ ಕಾಗದದ ಹುಲಿ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಮಾತನಾಡೋ ಪ್ರಯತ್ನವನ್ನು ಮಾಡಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಇದು ನ್ಯಾಟೋದ ವಿರುದ್ಧ ಟ್ರಂಪ್ ಕೆಂಡಾಮಂಡಲ ಆಗೋದಕ್ಕೆ ಆಗ್ತಾ ಇರುವಂತಹ ಕಾರಣಗಳು. ಅವರ ಉದ್ದೇಶವೂ ಅದರದ್ದೇ ಇದೆ. ಯಾಕಂದರೆ ಆರ್ಥಿಕವಾಗಿ ನಾವು 70% ಹಣವನ್ನು ಅದಕ್ಕಾಗಿ ಕಳೆದುಕೊಳ್ತಾ ಇದ್ದೀವಿ, ಇದರಿಂದ ಹೊರಗಡೆ ಬರಬೇಕು ಅಂತ ಅದಕ್ಕೆ ಪುಷ್ಟಿ ಅನ್ನುವಂತೆ ಇಂಥದ್ದೊಂದು ಮತ್ತೊಂದು ಘಟನೆ ಆಗಿದೆ. ಇದರ ಜೊತೆಗೆ ಯುದ್ಧ ಪೀಡಿತ ನಾಡಲ್ಲೇ ಜನರು ಬೆಚ್ಚಿ ಬಿದ್ದಿದ್ದಾಕೆ ಭೂಕಂಪ ಆಗ್ಬಿಟ್ಟಿದೆ ಅನ್ನುವಂಥ ಸುದ್ದಿ ಇದೆ. ಅದರ ಜೊತೆಗೆ ಕೆಲವೊಂದಿಷ್ಟು ಸುದ್ದಿಗಳು ಕೂಡ ಇರಾನ್ನಿಂದ ಬರ್ತಾ ಇದೆ. ಏನದು ಹಾಗಾದರೆ? ಯುದ್ಧ ಪೀಡಿತ ಭೂಮಿಯಾಗಿರುವಂಥ ಇರಾನ್ ಒಂದು ಕ್ಷಣ ನಡುగు ಹೋಗ್ಬಿಟ್ಟಿದೆ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ 4.6ರ ತೀವ್ರತೆಯ ಭೂಕಂಪ ಆಗಿದೆ. 4.6ರ ತೀವ್ರತೆಯ ಭೂಕಂಪ ಆಗಿದೆ. ಕ್ಷಿಪಣಿ ದಾಳಿ ಅಂತ ಭಾವಿಸಿ ಜನರೆಲ್ಲರೂ ಕೂಡ ರಸ್ತೆಗಿಳಿದು ಬಿಟ್ಟಿದ್ದಾರೆ. ಯಾಕಂದರೆ ಯುದ್ಧ ಯಾವಾಗ ಬೇಕಾದರೂ ಆಗ್ಬೋದು. ಇಸ್ರೇಲ್ ಆಗಿರ್ಬೋದು, ಅಮೆರಿಕಾದವರು ಯಾವಾಗ ಬೇಕಾದರೂ ಏನಾದರೂ ದಾಳಿಗಳಾಗಿಬಿಡ್ಬೋದು ಅಂತ, ಅದೇ ದಾಳಿಯ ಸ್ಫೋಟ ಆಗಿರ್ಬೋದು ಅಂತೇಳಿ ಜನ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಓಡಿ ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ದಾಳಿಯ ಆ ಭೀಕರತೆಯನ್ನು ಅವ್ರು ನೋಡಿದ್ದಾರೆ. ಆದರೆ 4.6 ಈ ತೀವ್ರತೆಯಲ್ಲಿ ಭೂಕಂಪ ಆಗಿದೆ ಅಂತ. ಈ ಯುದ್ಧದ ಒತ್ತಡದ ನಡುವೆ ಪ್ರಕೃತಿ ವಿಕೋಪಕ್ಕೂ ಕೂಡ ಅಲ್ಲಿಯ ಜನ ಸಿಕ್ಕಾಕೊಂಡಿರೋದು. ಒಂದು ಕಡೆ ಸಾವು ನೋವು ಆಗ್ತಾ ಇರೋದು, ಮೊದಲೇ ಯುದ್ಧದಿಂದ ಮೂಲ ಸೌಕರ್ಯಗಳ ಹಾನಿ ಆಗ್ತಾ ಇರೋದು, ಮತ್ತೊಂದು ಕಡೆ ನೈಸರ್ಗಿಕವಾಗಿಯೂ ಕೂಡ ಇರಾನ್ ಪೆಟ್ಟು ತಿಂತಾ ಇರೋದು. ಇದು ಗಮನಿಸಬೇಕಾದಂತಹ ಸಂಗತಿ. ಇದು ಭೂಕಂಪದ ಬಗ್ಗೆ. ಆದರೆ ಮತ್ತೊಂದು ಸುದ್ದಿ ಬರ್ತಾ ಇದೆ. ಇರಾನ್ನ ಭೂಗತದಲ್ಲಿ ಅಂದರೆ ಭೂಮಿಯ ಅಂತರಂಗದಲ್ಲಿ ಪರಮಾಣು ಪರೀಕ್ಷೆ ಏನಾದರೂ ಆಯ್ತಾ? ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಪರಮಾಣು ಪರೀಕ್ಷೆಯ ಪರಿಣಾಮನ ಇದು? ಇರಾನ್ ವಲಯದಲ್ಲಿ ಇಂಥದ್ದೊಂದು ಊಹಾಪೋಹ ಹಬ್ಬಿದೆ. ಅಂದರೆ ಅವರೇನು ನಾವು ತಯಾರು ಮಾಡ್ತಾ ಇದ್ದೀವಿ, ನಾವು ಹೊಡೆದು ಬಿಡ್ತೀವಿ, ದಾಳಿ ಮಾಡಿಬಿಡ್ತೀವಿ ಅಂತೆಲ್ಲ ಮಾತನಾಡ್ತಿದ್ದಾರಲ್ಲ ಇರಾನ್ ಅವರು. ಇದೇ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ನಡೆದಿರೋದು 10 ಕಿಲೋಮೀಟರ್ ಆಳದಲ್ಲಿ, ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಈ ಬೆಳವಣಿಗೆ ಆಗಿರುವ ಪರಿಣಾಮವಾಗಿ ಹೀಗಾಗಿ ಏನಾದರೂ ಪರಮಾಣು ಬಾಂಬ್ಗಳ ಪರೀಕ್ಷೆ ಏನಾದರೂ ಇರಾನ್ ನಡೆಸ್ತಾ? ಯಾಕಂದರೆ ನೋಡಿ, ಅವರ ನಂಟಾಜ್ ಆಗಿರ್ಬೋದು, ಇಸ್ಫಾಹಾನ್ ಆಗಿರ್ಬೋದು, ಬೇರೆ ಬೇರೆ ಈ ಪರಮಾಣು ಕ್ಷಿಪಣಿ ಕೇಂದ್ರಗಳೇನಿದೆ, ಆ ಕ್ಷಿಪಣಿ ಕೇಂದ್ರಗಳ ಭೂಗತದಲ್ಲೇ ಎಲ್ಲೋ ಯುರೇನಿಯಮನ್ನು ಅವರು ಸಂಗ್ರಹ ಮಾಡಿಟ್ಟಿರೋದು. ಯಾವುದೇ ಕಾರಣಕ್ಕೂ ಅಮೆರಿಕಾದ ಕೈಗೆ ಸಿಗಬಾರದು, ಪರಮಾಣು ಅಂದರೆ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ಏನಿದೆ ಅವರ ಕೈಗೂ ಕೂಡ ಸಿಗಬಾರದು ಅಂತ ಅದನ್ನು ಇಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಭೂಮಿಯ ಅಂತರದಲ್ಲಿ ಏನಾದರೂ ಅಂದರೆ ಅಂತರಾಳದಲ್ಲಿ ಅದನ್ನು ಸ್ಫೋಟ ಮಾಡೋ ಪ್ರಯತ್ನವನ್ನೇನಾದರೂ ಇರಾನ್ ಮಾಡ್ತಾ, ಅದರ ಭಾಗವಾಗಿ ಸ್ಫೋಟ ಆಯ್ತಾ? ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಆದರೆ ಇರಾನ್ ಮಾತ್ರ ಅದನ್ನು ಅಲ್ಲಗಳೆದಿದೆ. ಇದು ಅಮೆರಿಕ ಮತ್ತು ಇರಾನ್ ನಡುವೆ ಆಗಿರುವಂತಹ ಯುದ್ಧದ ಬೆಳವಣಿಗೆ. ಮತ್ತೊಂದು ಕಡೆ ಬೆಳವಣಿಗೆ ಆಗಿದೆ. ಯಾವುದು ಅಂತ ಹೇಳಿದರೆ, ಪಾಕಿಸ್ತಾನ, ಇರಾನ್ ಮತ್ತು ಇರಾಕ್ನ ನಡುವೆ ಒಪ್ಪಂದ ಆಗಿರೋದು. ಇವೆಲ್ಲದರ ಜೊತೆಗೆ ನಾವು ನಿನ್ನೆ ಒಂದು ಸುದ್ದಿಯನ್ನು ನೋಡಿದ್ವಿ. ಇರಾನ್ ತನ್ನ ದಾಳಿ ಅಂದರೆ ಅಮೆರಿಕಾದ ದಾಳಿಯಿಂದ ತನ್ನ ವಿಮಾನಗಳನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿರುವಂತಹ ವಾಯು ನೆಲೆಯಲ್ಲಿ ತನ್ನ ಯುದ್ಧ ವಿಮಾನಗಳನ್ನು ಪಾರ್ಕ್ ಮಾಡಿದೆ ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸುದ್ದಿಗಳು ಬಂದಿತ್ತು, ಫೋಟೋಸ್ಗಳು ಕೂಡ ವೈರಲ್ ಆಗಿತ್ತು. ಅದಕ್ಕೆ ಪಾಕಿಸ್ತಾನ ಇಲ್ಲ ಅನ್ನೋ ಹೇಳೋ ಪ್ರಯತ್ನವನ್ನು ಮಾಡಿತ್ತು.
ಆದರೆ ಈಗ ಬರ್ತಾ ಇರುವಂತಹ ಸುದ್ದಿ 1971ರ ಯುದ್ಧದ ಸಮಯದಲ್ಲಿ ಇರಾನ್ ಹೇಗೆ ಪಾಕಿಸ್ತಾನಕ್ಕೆ ಸಹಾಯ ಮಾಡಿತ್ತು ಅದೇ ಮಾದರಿಯಲ್ಲಿ ಶಾಂತಿ ದೂತನಾಗಿ ಕೆಲಸ ಮಾಡ್ತಾ ಇದ್ದಂತಹ ಪಾಕಿಸ್ತಾನ ಒನ್ಸ್ ಅಗೇನ್ ಈ ಯುದ್ಧದಲ್ಲಿ ಇರಾನ್ನ ಪರವಾಗಿ ಕೆಲಸ ಮಾಡ್ತಾ ಆ ಮುಖಾಂತರ 1971ರ ಯುದ್ಧದ ಋಣವನ್ನು ಪಾಕಿಸ್ತಾನ ತೀರಿಸ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾವುದಿದು 1971ರ ಯುದ್ಧ? ಭಾರತ ಮತ್ತು ಪಾಕಿಸ್ತಾನ. ಅದನ್ನು ನಾವು ಬಹಳ ಸ್ಪಷ್ಟವಾಗಿ ಹೇಳೋದಾದರೆ ಬಾಂಗ್ಲಾ ವಿಮೋಚನಾ ಯುದ್ಧ ಅಂತ ನಾವೇನು ಕರಿತೀವಿ. ಪ್ರತ್ಯೇಕ ಬಾಂಗ್ಲಾದೇಶ ಏನು ನಿರ್ಮಾಣ ಆಯಿತು, ಆ ಯುದ್ಧದ ಸಮಯದಲ್ಲಿ ಇರಾನ್ ಯಾರ ಜೊತೆಗಿತ್ತು? ಇದೇ ಪಾಕಿಸ್ತಾನದ ಜೊತೆಗಿತ್ತು. ಇದೇ ಪಾಕಿಸ್ತಾನ ಜೊತೆಗಿತ್ತು. ಅವರು ಮಿಲಿಟರಿ ಸಹಾಯ ಮಾಡಿದ್ರು, ಆರ್ಥಿಕವಾಗಿ ಸಹಾಯ ಮಾಡಿದ್ರು, ಯುದ್ಧಕ್ಕೆ ಬೇಕಾದಂತಹ ಸಾಮಗ್ರಿಗಳ ವಿಚಾರದಲ್ಲೂ ಕೂಡ ಅವರು ಸಹಾಯ ಮಾಡಿದ್ರು. ನೀವು ನೋಡಿ, ಪಾಕ್ ಸೋಲುವ ಹಂತಕ್ಕೆ ಹೋಗ್ಬಿಟ್ಟಿತ್ತು ಭಾರತದ ದಾಳಿಗೆ. ಅವತ್ತೇನಾಗಿತ್ತು, ಇರಾನ್ನಲ್ಲಿ ಶಾ ಮೊಹಮ್ಮದ್ ರೆಜಾ ಪಹಲ್ವಿ ಎನ್ನುವಂಥ ರಾಜ ಇರಾನನ್ನು ನೋಡ್ಕೊಳ್ತಾ ಇದ್ರು, ಅಂದರೆ ಅಲ್ಲಿಯ ಆಡಳಿತವನ್ನು ನೋಡ್ಕೊಳ್ತಾ ಇದ್ರು. ಹೀಗಾಗಿ ಅವರೇನು ಮಾಡಿದ್ರು, ಪಶ್ಚಿಮ ಪಾಕ್ ರಕ್ಷಣೆಗೆ 12 ಹೆಲಿಕಾಪ್ಟರ್ಗಳನ್ನು ಸಾಲದ ರೂಪದಲ್ಲಿ ಕೊಟ್ಟಿದ್ರು. 12 ಹೆಲಿಕಾಪ್ಟರ್ಗಳನ್ನು. ಇದರ ಜೊತೆಗೆ ಶಸ್ತ್ರಾಸ್ತ್ರಗಳು ಖಾಲಿ ಆಗ್ತಾ ಇದ್ದಂತಹ ಸಮಯದಲ್ಲಿ ಪಿರಂಗಿಗಳನ್ನು ಕೊಡ್ತಾ ಇದ್ರು, ಮದ್ದು ಗುಂಡುಗಳನ್ನು ಕೊಡ್ತಾ ಇದ್ರು, ಯುದ್ಧ ವಿಮಾನಗಳನ್ನು ಕೂಡ ಕೊಡ್ತಾ ಇದ್ರು. ಇದರ ಜೊತೆಗೆ ಯುದ್ಧ ವಿಮಾನಗಳಿಗೆ ತೈಲ ಏನಾದರೂ ಖಾಲಿಯಾದರೆ, ಇಂಧನ ಏನಾದರೂ ಖಾಲಿಯಾದರೆ ಅದನ್ನೂ ಕೂಡ ಇರಾನ್ನಿಂದ ಪೂರೈಕೆ ಮಾಡಲಾಗಿತ್ತು. ಮತ್ತೊಂದು ಕಡೆ ಇವತ್ತು ಹೇಗೆ ಪಾಕಿಸ್ತಾನ ಇರಾನ್ನ ವಿಮಾನಗಳಿಗೆ ಆಶ್ರಯವನ್ನು ಕೊಟ್ಟಿದೆಯೋ ಅದೇ ಮಾದರಿಯಲ್ಲಿ ಭಾರತದ ದಾಳಿಗೆ ಅವತ್ತು ಪಾಕಿಸ್ತಾನ ತತ್ತರಿಸಿ ಹೋಗಿತ್ತು. ಹೀಗಾಗಿ ಭಾರತದ ದಾಳಿಯಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಇರಾನ್ನ ಚಹಾಬಹಾರ್ ಆಗಿರ್ಬೋದು, ಶಿರಾಜ್ ಆಗಿರ್ಬೋದು, ಜಹೇರಾನ್ ಆಗಿರ್ಬೋದು, ಈ ಎಲ್ಲ ವಾಯುನೆಲೆಗಳಲ್ಲೂ ಕೂಡ ಪಾಕಿಸ್ತಾನದ ಯುದ್ಧ ವಿಮಾನಗಳಿಗೆ ರಕ್ಷಣೆಯನ್ನ ಮತ್ತು ಆಶ್ರಯವನ್ನ ಇರಾನ್ 1971ರಲ್ಲಿ ಕೊಟ್ಟಿತ್ತು. ಸರಿಸುಮಾರು 55 ವರ್ಷಗಳ ನಂತರ ಆ ಋಣವನ್ನು ತೀರಿಸುವ ಪ್ರಯತ್ನವನ್ನ ಪಾಕಿಸ್ತಾನ ಇರಾನ್ಗೆ ಮಾಡ್ತಾ ಇದೆ ಎನ್ನುವಂಥ ಸುದ್ದಿ. ಅದು ಯುದ್ಧ ವಿಮಾನಗಳಿಗೆ ರಕ್ಷಣೆ ಕೊಡುವ ಮುಖಾಂತರ. ಇದರ ಜೊತೆಗೆ ಹಾರ್ಮುಜ್ನಲ್ಲಿ ಇರಾನ್, ಇರಾಕ್ ಮತ್ತು ಪಾಕಿಸ್ತಾನದ ದೋಸ್ತಿ, ಮೂರೂ ಕೂಡ ಮುಸ್ಲಿಂ ಕಂಟ್ರಿಗಳು. ಇದು ಗಮನಿಸಬೇಕಾದಂತಹ ಸಂಗತಿ. ಯಾವ ಇರಾನ್ ಇಷ್ಟು ದಿನಗಳ ಕಾಲ ಹಾರ್ಮುಜನ್ನು ಮುಕ್ತ ಮಾಡಲ್ಲ, ಎಲ್ಲರೂ ಕೂಡ ಟೋಲ್ ಕಟ್ಟಬೇಕು, ಅದಾದ ನಂತರ IRGC ನಿಯಮಾವಳಿಗಳನ್ನು ಫಾಲೋ ಮಾಡಬೇಕು, ಇಲ್ಲದೆ ಹೋದರೆ ಹಡಗುಗಳ ಮೇಲೆ ದಾಳಿ ಆಗುತ್ತೆ ಅಂತ ಹೇಳ್ತಾ ಇತ್ತು. ಇದೀಗ ಅದೇ ಇರಾನ್ ಪಾಕ್ ಮತ್ತು ಇರಾಕ್ನ ನಡುವೆ ಒಂದು ಒಪ್ಪಂದ ಆಗಿದೆ. ನಾನು ನಿನ್ನೆ ಹೇಳಿದೆ, IRGC ಅವರು ಒಂದು ಏಜೆನ್ಸಿಯನ್ನು ಶುರು ಮಾಡಿಕೊಂಡಿದ್ದಾರೆ. ಆ ಏಜೆನ್ಸಿಯ ಮುಖಾಂತರ ಇವೆಲ್ಲವನ್ನು ಕೂಡ ನಿಯಂತ್ರಣ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಎಲ್ಲ ನಿಯಂತ್ರಣದ ಜೊತೆಗೂ ಕೂಡ ಪಾಕಿಸ್ತಾನಕ್ಕೆ ಮತ್ತು ಇರಾಕಿಗೆ ಸಪೋರ್ಟ್ ಮಾಡೋದಿದೆ. ಇವೆಲ್ಲದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಕೆಲವೊಂದಿಷ್ಟು ಆರ್ಥಿಕವಾಗಿಯೂ ಕೂಡ ಕಾರಣ ಇದೆ. ಏನೇನು ಕಾರಣ ಅಂತ ಹೇಳಿದರೆ, ಅಲ್ಲಿ ನಿಯಂತ್ರಿತ ಪ್ರವೇಶ ಜಾರಿಗೆ ಒಂದು ಇರಾನ್ ಮುಂದೆ ಬಂದಿರುವಂಥದ್ದು. ಏನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಅಲ್ಲಿ ಒಂದು ಬೆಳವಣಿಗೆ ಆಗಿದೆ. IRGC ಪರ್ಷಿಯನ್ ಗಲ್ಫ್ ಸ್ಟ್ರೇಟ್ ಅಥಾರಿಟಿ ಅನ್ನುವಂಥ ಒಂದು ಏಜೆನ್ಸಿಯನ್ನು ಸ್ಥಾಪನೆ ಮಾಡಿದೆ. ಆ ಮುಖಾಂತರ ಈ ಸುರಕ್ಷಿತ ಓಡಾಟಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಕೇವಲ ಪಾಕಿಸ್ತಾನ ಮತ್ತು ಇರಾಕಿಗೆ. ಇರಾಕ್ನ ಸುಮಾರು 40 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲನ್ನು ಹೊಂದಿದ್ದಂಥ 2 ಹಡಗು ದಾಟಿ ಹೋಗಿದೆ. ಪಾಕಿಸ್ತಾನಕ್ಕೆ ಗ್ಯಾಸ್ಗಳು ಪೂರೈಕೆ ಆಗಿದೆ. ಯಾವ ಕಾರಣಕ್ಕೆ ಇಂಥದ್ದೊಂದು ಪ್ರಯತ್ನ ಅನ್ನೋದನ್ನು ಕ್ವಿಕ್ ಆಗಿ ನೋಡಿಬಿಡೋದಾದರೆ, ನೀವು ನೋಡಿ, ಈ ಇರಾಕ್ ಇದೆಯಲ್ಲ, ಈ ಇರಾಕ್ ದೇಶ 95ರಷ್ಟು ಆದಾಯವನ್ನು ತೈಲದಿಂದ ತೆಗೆದುಕೊಳ್ಳುತ್ತೆ. ಈ ತೈಲದಿಂದ ಆದಾಯ ಬರದೆ ಹೋದರೆ ಇರಾಕ್ನ ಆದಾಯ ಕುಸಿತ ಆಗುತ್ತೆ. ಅದು ಇರಾನ್ನ ಬೇರೆ ಬೇರೆ ವಸ್ತುಗಳನ್ನು ಖರೀದಿ ಮಾಡೋ ಪ್ರಯತ್ನವನ್ನು ಮಾಡುತ್ತೆ. ಒಂದು ಕಡೆ ಇರಾಕ್ನ ಆರ್ಥಿಕತೆ ಕುಸಿದ್ರೆ ಇರಾನ್ನ ವಸ್ತುಗಳು ಇರಾಕ್ಗೆ ಸರಬರಾಜು ಆಗೋದಿಲ್ಲ, ಇರಾನ್ನ ಆರ್ಥಿಕತೆಯು ಕೂಡ ಕುಸಿದು ಹೋಗ್ಬಿಡುತ್ತೆ. ಈ ಕಾರಣಕ್ಕಾಗಿ ಅವ್ರಿಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ. ಮತ್ತೊಂದು ಕಡೆ ಇರಾನ್ಗೆ ಒಂದು ಆಲೋಚನೆ ಇರ್ಬೋದು, ನಾನು ಇಸ್ಲಾಮಿಕ್ ಜಗತ್ತಿನ ಒಂದು ರಕ್ಷಾ ಕವಚವಾಗಿ ಕೆಲಸ ಮಾಡ್ತೀನಿ ಅಂತ. ಹೀಗಾಗಿ 2 ಇಸ್ಲಾಮಿಕ್ ಕಂಟ್ರಿಗಳಿಗೆ ಒಂದು ಅವಕಾಶವನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಸದ್ಯಕ್ಕೆ ಆಗ್ತಾ ಇರುವಂತಹ ವಿಶ್ಲೇಷಣೆಗಳು. ಇದರ ಜೊತೆಗೆ ಪಾಕಿಸ್ತಾನದ ಹೊಸ ರಷ್ಯಾ ತೈಲ ಗೇಮ್. ಪಾಕಿಸ್ತಾನ ಇಷ್ಟು ದಿನಗಳ ಕಾಲ ಹೆಚ್ಚು ತೈಲನ್ನ ಯಾರಿಂದ ಖರೀದಿ ಮಾಡ್ತಾ ಇತ್ತು? ಮಧ್ಯಪ್ರಾಚ್ಯದ ದೇಶಗಳಿಂದ ಖರೀದಿ ಮಾಡ್ತಾ ಇತ್ತು. ಮಧ್ಯಪ್ರಾಚ್ಯದ ದೇಶಗಳಿಂದ ತೈಲ ಬರದೇ ಇದ್ದದ್ದಕ್ಕೆ ಯಾವ ಪರಿಪ್ರಮಾಣದಲ್ಲಿ ಸಮಸ್ಯೆಯನ್ನು ಪಾಕಿಸ್ತಾನ ಅನುಭವಿಸ್ತು ಅನ್ನೋದನ್ನು ನೋಡಿದ್ವಿ. ಇದೀಗ ಪರ್ಯಾಯವಾಗಿ ಮತ್ತೊಂದು ದೇಶವನ್ನು ಹುಡುಕಿಕೊಂಡಿದೆ, ಅದು ರಷ್ಯಾದ ಜೊತೆಗೆ. ಹೀಗಾಗಿ ಹಾರ್ಮುಜ್ ಬಿಕ್ಕಟ್ಟಿನ ನಡುವೆ ಅಗ್ಗದ ತೈಲಕ್ಕಾಗಿ ರಷ್ಯಾದ ಜೊತೆಗೆ ಹೋಗ್ತಾ ಇದ್ದಾರೆ. ಇದೇ ರಷ್ಯಾ ಭಾರತಕ್ಕೂ ಕೂಡ ಕಡಿಮೆ ದರದಲ್ಲಿ, ಅಂದರೆ ಅಗ್ಗದ ದರದಲ್ಲಿ ಅವರು ನಮಗೆ ತೈಲವನ್ನು ಕೊಡ್ತಾ ಇದ್ದದ್ದನ್ನು ನಾವು ಗಮನಿಸಿದ್ವಿ. ಅದೇ ರೀತಿಯಾಗಿ ಇದೀಗ ಆ ಕಡೆ ಮುಖ ಮಾಡಿದ್ದಾರೆ. ಚೀನಾದ ಯುವಾನ್ನಲ್ಲಿ ಹಣ ಪಾವತಿ ಮಾಡೋದಕ್ಕೆ ಪಾಕಿಸ್ತಾನ ಎಲ್ಲವೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದರ ಭಾಗವಾಗಿ ಅವರವರ ನಡುವೆ ಒಂದು ಒಪ್ಪಂದಗಳಾಗಿದೆ ಅನ್ನುವಂಥ ಸುದ್ದಿಗಳಿದೆ. ಏನು ಒಪ್ಪಂದ ಅಂತ ಹೇಳಿದರೆ, ಈ ಅನಿಶ್ಚಿತತೆಯನ್ನು ಎದುರಿಸುವುದಕ್ಕೆ ರಷ್ಯಾದತ್ತ ಅವರು ಮುಖ ಮಾಡಿದ್ದೀವಿ ಅಂಥೇಳಿ ಪಾಕ್ನ ರಷ್ಯಾ ರಾಯಭಾರಿ ನಿಯಾಜ್ ತಿರ್ಮಿಜಿ ಎನ್ನುವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
90% ಗಲ್ಫ್ ದೇಶಗಳಿಂದ ಇವರಿಗೆ ಬರ್ತಿತ್ತು, ಅದು ನಿಂತೋತು, ಹೀಗಾಗಿ ಆ ಕಡೆ ಹೋಗಿದ್ದಾರೆ. ಇದರ ಜೊತೆಗೆ ಗ್ಯಾಸ್ ಕಾರಿಡಾರ್ ಅಭಿವೃದ್ಧಿ ಅಂತ ರಷ್ಯಾ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ಆಗಿದೆ. ಏನಿದು? ರಷ್ಯಾದ ತೈಲ ಅದನ್ನು ಪೈಪ್ಲೈನ್ ಮುಖಾಂತರ ಜೋಡಿಸೋದಕ್ಕೆ ಪಾಕ್ ಪ್ರಯತ್ನವನ್ನು ಪಡ್ತಾ ಇದೆ. ರಷ್ಯಾದ ಜೊತೆಗೆ ರಸ್ತೆ ಆಗಿರ್ಬೋದು, ರೈಲ್ ಆಗಿರ್ಬೋದು ಮತ್ತು ಪೈಪ್ಲೈನ್ ಮುಖಾಂತರ ಜೋಡಿಸಬೇಕು ಅನ್ನುವಂಥ ಪ್ರಯತ್ನ, ಇದು ಒಂದು. ಎರಡನೇದು ಪಾಕಿಸ್ತಾನ್ ಸ್ಟಿವನ್ ಅಂತ. ಏನಿದು ಪಾಕಿಸ್ತಾನ್ ಸ್ಟಿವನ್ ಅಂತ ಹೇಳಿದ್ರೆ, ಅನಿಲವನ್ನು ಪೈಪ್ಲೈನ್ ಮುಖಾಂತರ ತೆಗೆದುಕೊಂಡು ಬರಬೇಕಾದಂತಹ ಒಂದು ದೀರ್ಘಕಾಲದ ಆಲೋಚನೆ ಇದೆ. ಇದರ ಜೊತೆಗೆ ರಷ್ಯಾ ಮತ್ತು ಪಾಕಿಸ್ತಾನದ ಸಂಬಂಧ ಬಹಳ ದೀರ್ಘಕಾಲದ ಇಲ್ಲ. 2023ರಲ್ಲಿ ಮೊದಲ ಹಡಗು ಅಲ್ಲಿಗೆ ಬಂದಿತ್ತು. ಎಲ್ಲಿಗೆ? ಪಾಕಿಸ್ತಾನಕ್ಕೆ ಬಂದಿತ್ತು. ಆದರೆ ಇವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಈ ಬೆಳವಣಿಗೆಗಳ ನಂತರ ಭಾರತಕ್ಕೆ ಏನಾದರೂ ಹೊಡೆತ ಬೀಳುತ್ತಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ನಾನು ಅವಾಗಲೇ ಹೇಳಿದೆ, ನೀವು ಅಮೆರಿಕಾವನ್ನು ವಿರೋಧ ಮಾಡ್ತಾ ಇರೋರು ಯಾರು? ರಷ್ಯಾ ಮತ್ತು ಚೀನಾ. ರಷ್ಯಾ ಮತ್ತು ಚೀನಾ ವಿರೋಧ ಮಾಡ್ತಾ ಇದೆ. ಇದೀಗ ಭಾರತದ ಪಕ್ಕದ ಒಂದು ದೇಶ ಪಾಕಿಸ್ತಾನವೂ ಕೂಡ ಅದಕ್ಕೆ ಸೇರ್ಪಡೆ ಆಗ್ತಾ ಇದೆ. ರಷ್ಯಾದ ಸಹಾಯವನ್ನು ಪಡೆದುಕೊಳ್ಳೋದು ಮತ್ತು ಚೀನಾ ಯಾವಾಗಲೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಇದು ಭಾರತದ ಮೇಲೆ ಏನಾದರೂ ಎಫೆಕ್ಟ್ ಬೀಳುತ್ತಾ? ಇದಕ್ಕೆ ಸದ್ಯಕ್ಕೆ ಕಾದು ನೋಡಬೇಕು. ಯಾಕಂದರೆ ಅಮೆರಿಕ ರಷ್ಯಾದಿಂದ ನಾವು ತೈಲವನ್ನು ಖರೀದಿ ಮಾಡೋದಕ್ಕೆ ಕೆಲವೊಂದಿಷ್ಟು ಸುಂಕಗಳನ್ನ ವಿಧಿಸಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಭಾರತಕ್ಕೆ ಇಂಧನ ಕಂಟಕ ಹಾರ್ಮುಜ್ ಸಂಘರ್ಷದ ಬಿಸಿ ಶುರುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಹಿಂದೆ ಹೈದರಾಬಾದ್ನಲ್ಲಿ ಕೊಟ್ಟಂತಹ ಒಂದು ಹೇಳಿಕೆ ಇಡೀ ದೇಶದಾದ್ಯಂತ ಸಂಚಲನಕ್ಕೆ ಕಾರಣ ಆಯಿತು. ತೈಲವನ್ನು ಕಡಿಮೆ ಬಳಸಿ ವಿದೇಶಿ ಪ್ರವಾಸ ಮಾಡಬೇಡಿ ಅಂತ ಹೇಳಿದ್ದು, ಅದಾದ ನಂತರ ಹೆಚ್ಚು ಸಾರ್ವಜನಿಕ ಸೇವೆಗಳನ್ನು ಬಳಸಿ, ಅಂದರೆ ಮೆಟ್ರೋ ಬಸ್ಗಳಾಗಿರ್ಬೋದು ಅವುಗಳನ್ನು ಬಳಕೆ ಮಾಡಿ ಅಂತ. ಇದೀಗ ಭಾರತಕ್ಕೆ 60ಕ್ಕೂ ಹೆಚ್ಚು ಕಚ್ಚಾ ತೈಲ ಹಾರ್ಮುಜ್ ಜಲಸಂಧಿ ಮುಖಾಂತರ ಪೂರೈಕೆ ಆಗುತ್ತೆ. ಒಂದು ವೇಳೆ ಈ ಯುದ್ಧ ಮುಂದುವರಿತಾ ಹೋಗೋದಾದರೆ ಅದು ಮತ್ತಷ್ಟು ಭೀಕರತೆಯನ್ನು ಪಡೆದುಕೊಳ್ಳಬಹುದು ಅಂತ. 70% ಹಾರ್ಮುಜ್ ಮುಖಾಂತರ ಬರುತ್ತೆ, 42% LNGಯನ್ನು ನಾವು ಕತಾರ್ನಿಂದ ತೆಗೆದುಕೊಂಡು ಬರ್ತೀವಿ. ಅದು ಕೂಡ ದೊಡ್ಡ ಮಟ್ಟದ ಹೊಡೆತ ಬೀಳಬಹುದು. ಇದರ ಜೊತೆಗೆ ಮೋದಿಯವರು ಹೇಳಿದ್ರು ವಿದೇಶಿ ವಿನಿಮಯ ಸ್ಥಿರತೆ ಆಗಬೇಕು ಅಂತ. ಯಾಕಂದ್ರೆ ನಾವು $1 ಕಚ್ಚಾ ತೈಲದಲ್ಲಿ ಏರಿಕೆ ಆದರೆ ಆಮದು ವೆಚ್ಚ 16,500 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದನ್ನು ನಾವು ತಡೆ ಹಿಡಿಬೇಕು ಅನ್ನೋ ಕಾರಣಕ್ಕಾಗಿ ಆ ಪ್ರಯತ್ನಗಳಾಗ್ತಾ ಇದೆ. ಅದರ ಜೊತೆಗೆ ನಾವು ಕಚ್ಚಾ ತೈಲವನ್ನು ಯಾವುದ್ರ ಮುಖಾಂತರ ಖರೀದಿ ಮಾಡ್ತೀವಿ? ಡಾಲರ್ ಮುಖಾಂತರ ಖರೀದಿ ಮಾಡ್ತೀವಿ. ಡಾಲರ್ ಮುಖಾಂತರ ಖರೀದಿ ಮಾಡೋದ್ರಿಂದ ವಿದೇಶಿ ವಿನಿಮಯವು ಕೂಡ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ರೂಪಾಯಿಯ ಈ ಚೇತರಿಕೆ ಆಗೋದಿಲ್ಲ ಅಂತ. ಈಗ ನಮ್ಮ ರೂಪಾಯಿ ಏನಾಗಿದೆ ಡಾಲರ್ ಎದುರುಗಡೆ 95ಕ್ಕೆ ಬಂದು ನಿಂತುಬಿಟ್ಟಿದೆ. ಹೀಗಾಗಿ ದಿನದಿಂದ ದಿನಕ್ಕೆ ಕುಸಿತಾ ಇರುವಂತಹ ರೂಪಾಯಿ ಮತ್ತಷ್ಟು ಉದ್ವಿಗ್ನತೆಗೆ ಹೋಗುತ್ತಾ ಈ ಯುದ್ಧದಿಂದ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹೀಗಾಗಿ ಒಂದು ರಾಜತಾಂತ್ರಿಕ ಮಾತುಕತೆಗಳಲ್ಲಿ ಭಾರತ ಸರ್ಕಾರ ಮುಂದಿದೆ. ಮತ್ತೊಂದು ಕಡೆ ಒಂದು ಯುದ್ಧದ ಭೀತಿ, ಮತ್ತೊಂದು ಕಡೆ ಉಗ್ರರ ಅಟ್ಟಹಾಸ ಆಗಿದೆ. ಎಲ್ಲಿ? ಪಾಕಿಸ್ತಾನದಲ್ಲಿ. ಇರಾನ್ ಗಡಿಯಲ್ಲಿ ಸಂಘರ್ಷದ ನಡುವೆ ಪಾಕಿಸ್ತಾನದಲ್ಲಿ ಒಂದು ದೊಡ್ಡ ದಾಳಿಯಾಗಿದೆ. 2 ದಿನಗಳ ಹಿಂದೆಯೂ ಕೂಡ ಒಂದು ಟೋಲ್ನಲ್ಲಿ ಇಂಥದ್ದೊಂದು ಆತ್ಮಹತ್ಯಾ ಬಾಂಬ್ ದಾಳಿಯಾಗಿತ್ತು. ಏಕಾಏಕಿಯಾಗಿ ಆ ವ್ಯಕ್ತಿ ಬಂದು ಏಕಾಏಕಿಯಾಗಿ ಸ್ಫೋಟ ಮಾಡಿದ್ದ. ಅಲ್ಲಿದ್ದಂಥ ಕೆಲವೊಂದಿಷ್ಟು ಜನ ಮೃತಪಟ್ಟಿದ್ರು ಅನ್ನುವಂಥ ಸುದ್ದಿ ಇತ್ತು. ಇದೀಗ ಆತ್ಮಹತ್ಯಾ ಬಾಂಬ್ ದಾಳಿಗೆ 12 ಮಂದಿ ಪಾಕಿಸ್ತಾನಿ ಪೊಲೀಸರು ಬಲಿಯಾಗಿದ್ದಾರೆ ಎನ್ನುವಂಥ ಸುದ್ದಿ. ಆರ್ಥಿಕ ಮುಗ್ಗಟ್ಟು, ಯುದ್ಧದ ಭೀತಿ, ಭಯೋತ್ಪಾದನೆಯಿಂದ ಪಾಕಿಸ್ತಾನ ಅಕ್ಷರಶಃ ತತ್ತರಿಸಿ ಹೋಗಿಬಿಟ್ಟಿದೆ. ಇದರ ಜೊತೆಗೆ ಪಾಕಿಸ್ತಾನದ ಅಸ್ಥಿರತೆಯ ಲಾಭ ಪಡೆಯುವುದಕ್ಕೆ ಉಗ್ರ ಸಂಘಟನೆಗಳು ಹವಣಿಸ್ತಾ ಇವೆಯಾ, ಪ್ರಯತ್ನ ಪಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಮತ್ತೊಂದು ಕಡೆ ಆಂತರಿಕ ಜಗಳ, ಅದು ಸೇನೆ ಆಗಿರ್ಬೋದು ಸರ್ಕಾರದ ನಡುವೆ ಒಂದು ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯಗಳಿದೆ. ಯಾಕಂದರೆ ಜನಸಾಮಾನ್ಯರು ಕೂಡ ಪಾಕಿಸ್ತಾನದ ಈ ಆರ್ಥಿಕ ಹೀನಾಯವಾಗಿ ಏನು ಸೋಲ್ತಾ ಇದ್ದಾರೆ, ಆರ್ಥಿಕವಾಗಿ ಜರ್ಜರಿತ ಆಗೋದು, ಅವರಿಗೆ ಮೆಡಿಕಲ್ ಎಮರ್ಜೆನ್ಸಿಯನ್ನು ಅಲ್ಲಿ ಘೋಷಣೆ ಮಾಡಿರೋದು, ಅದರ ಜೊತೆಗೆ ಆಹಾರದ ಬೆಲೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರೋದು, ತೈಲದ ಬಿಕ್ಕಟ್ಟನ್ನು ಎದುರಿಸ್ತಾ ಇರೋದು, ಎಲ್ಲ ಸಮಸ್ಯೆಗಳು ಏನು ಪಾಕಿಸ್ತಾನದಲ್ಲಿದೆ ಇದನ್ನು ಬಂಡವಾಳವಾಗಿ ಬಳಸಿಕೊಳ್ಳುವ ಪ್ರಯತ್ನವನ್ನು ಭಯೋತ್ಪಾದಕರು, ಉಗ್ರವಾದಿ ಸಂಘಟನೆಗಳು ಬಳಕೆ ಮಾಡಿಕೊಂಡು ಇಂಥದ್ದೊಂದು ದಾಳಿಯನ್ನು ಮಾಡ್ತಿದ್ದಾರೆ ಎನ್ನುವಂಥ ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇದೆ. ಇದು ಪಾಕಿಸ್ತಾನ ಮತ್ತು ಇರಾನ್ನ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ನೋಡಿದ್ವಿ. ಜೀ ಕನ್ನಡ ನ್ಯೂಸ್ DNAಲಿ 2 ಸುದ್ದಿ ಆಯಿತು. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಂಥ ಮಾತು 7 ಅಂಶಗಳ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು. ಯಾವ್ಯಾವ ಅಂಶಗಳ ಬಗ್ಗೆ? ತೈಲ ಬಳಕೆ ಕಡಿಮೆ ಆಗಬೇಕು, 1 ವರ್ಷಗಳ ಕಾಲ ಬಂಗಾರ ಖರೀದಿ ಮಾಡಬೇಡಿ, ವಿದೇಶ ಪ್ರವಾಸ ಮಾಡಬೇಡಿ, ಸಾರ್ವಜನಿಕ ಸಾರಿಗೆಗಳನ್ನು ಹೆಚ್ಚು ಬಳಕೆ ಮಾಡಿ, ಈ ಎಲ್ಲ ಕರೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದರು. ಅವತ್ತು ಅವರು ಕರೆ ಕೊಟ್ಟಾಗ ವ್ಯಾಪಕವಾದಂಥ ಟೀಕೆಗೆ ಅವರ ಕರೆಗಳು ಗುರಿಯಾಗಿತ್ತು. ಒಬ್ಬ ದೇಶದ ಪ್ರಧಾನಿಯಾಗಿ ಇಂಥ ಮಾತುಗಳನ್ನು ಮಾತನಾಡಬಾರ್ದು, ಜನ ಭಯಭೀತಿಗೆ ಒಳಗಾಗ್ಬಿಡ್ತಾರೆ. ಅವರೇನೋ ಹೇಳಿ ಹೋಗ್ತಾರೆ, ಹೇಳಿದ ನಂತರ ಅವರೇನಾದರೂ ಫಾಲೋ ಮಾಡ್ತಾರಾ ಅದನ್ನು? ಅವರ ಹಿಂದೆಯೇ ಅನೇಕ ಕಾರುಗಳೆಲ್ಲ ಹೋಗುತ್ತೆ, ಸಿಬ್ಬಂದಿಗಳಿರ್ತಾರೆ. ಅದನ್ನೇನಾದರೂ ಕಡಿತ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ರು, ನೋಡಿ ಕೇಂದ್ರ ಸಚಿವ ಸಂಪುಟದ ಈ ಸದಸ್ಯರು ಏನಿದ್ದಾರೆ ಸಚಿವರಿಗೆಲ್ಲ ಹೇಳಕ್ಕೆ ಹೇಳಿ ಎಲ್ಲರೂ ಕೂಡ ಸಾರ್ವಜನಿಕ ಸೇವೆಯನ್ನು ಅವಲಂಬನೆ ಮಾಡೋಕ್ಕೆ ಹೋಗಿ, ಅಂದರೆ ಮೆಟ್ರೋದಲ್ಲಿ ಬಸ್ನಲ್ಲಿ ಹೋಗೋದಕ್ಕೆ ಹೇಳಿ ಅಂತ DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು.
ವ್ಯಾಪಕವಾಗಿ ಟೀಕೆಗೆ ಗುರಿಯಾಗಿತ್ತು ಪ್ರಧಾನಿಗಳ ಹೇಳಿಕೆ. ಅಂದರೆ ಅವರು ಅದನ್ನು ಫಾಲೋ ಮಾಡ್ತಾರಾ, ಕೇವಲ ಸಾರ್ವಜನಿಕರ ಮೇಲೆ ಕೇವಲ ಹೇಳಿಕೆಯಾಗಿ ಹೊರೆಯಾಗಿ ಮಾತ್ರ ಇದು ಪರಿಣಮಿಸುತ್ತಾ ಅನ್ನುವಂಥ ಚರ್ಚೆಗಳಾಗಿತ್ತು. ಆದರೆ ಅದು ಹಾಗಾಗಿಲ್ಲ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಇದನ್ನು ಫಾಲೋ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಲ್ಲ, ವಾಸ್ತವದಲ್ಲಿ ನಾನೂ ಕೂಡ ನಿಮ್ಮಂತೆ ಅನುಕರಣೆ ಮಾಡ್ತೀನಿ ಎನ್ನುವಂತಹ ನಿಟ್ಟಿನಲ್ಲಿ ಅದೊಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಏನಾಗಿದೆ ಹಾಗಾದರೆ? ಪ್ರಧಾನಿ ಮೋದಿಯವರ ಬೆಂಗಾವಲು ಕಡಿತ ದೇಶಕ್ಕೆ ಮಾದರಿಯಾಗಿದೆ. ಒಂದು ದೇಶದ ಪ್ರಧಾನಿಗೆ ಯಾವ ಪರಿಪ್ರಮಾಣದಲ್ಲಿ ಸೆಕ್ಯೂರಿಟಿ ಇರುತ್ತೆ ಅನ್ನೋದನ್ನು ನೀವು ಊಹೆ ಮಾಡಿಕೊಳ್ಳಿ. ಬೆಂಗಳೂರಿಗೆ ಪ್ರಧಾನಿಗಳು ಬರ್ತಾರೆ ಅಂತ ಹೇಳಿದರೆ ಅಲ್ಲಿ 15 ದಿನಗಳ ಮೊದಲೇ ಭದ್ರತಾ ಪಡೆಗಳು ಬಂದು ಠಿಕಾಣಿ ಹೂಡಿರುತ್ತೆ. ಆ ಜಾಗಗಳು ಹೆಂಗಿರುತ್ತೆ, ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ವಿಶ್ಲೇಷಣೆಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ SPGಗವರು ಎಲ್ಲರೂ ಕೂಡ ಭದ್ರತೆಯನ್ನು ತೆಗೆದುಕೊಂಡಿರ್ತಾರೆ. ಆದರೆ ಇದೀಗ 50% ಬೆಂಗಾವಲನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕಡಿತ ಮಾಡಿರೋದು. ವಾಹನಗಳ ಸಂಖ್ಯೆ 50% ಕಡಿತ ಆಗಿದೆ. ಅನಗತ್ಯ ವಾಹನಗಳ ಸಂಖ್ಯೆಯನ್ನು ತಗ್ಗಿಸೋದಕ್ಕೆ SPGಗೆ ಸೂಚನೆ ಕೊಟ್ಟಿದ್ದಾರೆ. ಭದ್ರತಾ ವ್ಯೂಹದಲ್ಲಿ ಸಾಲು ಸಾಲು ವಾಹನಗಳ ಬದಲಿಗೆ ಕಡಿಮೆ ಇರುತ್ತೆ ವಾಹನಗಳು. ಈಗಾಗಲೇ ಗುವಾಹಟಿ ಮತ್ತು ವಡೋದರ, ಗುಜರಾತ್ ಮತ್ತು ಅಸ್ಸಾಂಗೆ ಭೇಟಿ ಕೊಟ್ಟಂತಹ ಸಮಯದಲ್ಲಿ ಈ ನಿಯಮವನ್ನು ಪ್ರಧಾನಿಗಳು ಜಾರಿಗೆ ತಂದಿದ್ದಾರೆ. ವಿದೇಶಿ ವಿನಿಮಯ ಮತ್ತು ಇಂಧನ ಉಳಿತಾಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಾವೇ ಸ್ವತಃ ಒಂದು ಮುನ್ನುಡಿಯನ್ನು ಬರೆದಿರೋದು. ನೀವು ನೋಡಿ, 50% ಕಡಿಮೆ ಆಗಿದೆ. ಬಟ್ ವ್ಯವಸ್ಥೆ ಭದ್ರತೆಯಲ್ಲಿ ಯಾವುದೇ ಬದಲಾವಣೆಗಳಾಗಲ್ಲ. ಭದ್ರತೆ ವಿಚಾರದಲ್ಲಿ ಭದ್ರತೆ ಇದ್ದೇ ಇರುತ್ತೆ. ಅದು VIP ವಾಹನಗಳಾಗಿರ್ಬೋದು, ಬುಲೆಟ್ ಪ್ರೂಫ್ ವಾಹನ 2 ಇರುತ್ತೆ. ಅದರ ಜೊತೆಗೆ ಜಾಮರ್ ನಿರೋಧಕಗಳಾಗಿರ್ಬೋದು, ಆಂಬ್ಯುಲೆನ್ಸ್ಗಳಾಗಿರ್ಬೋದು, ಇವೆಲ್ಲ ವ್ಯವಸ್ಥೆಗಳು ಹಾಗೇ ಇರುತ್ತೆ. ನೀವು ನೋಡಿ, SPG ಅಂತ ಭದ್ರತೆ ಬಂದಾಗ ಅವರಿಗೆ ಒಂದು ಕೈಪಿಡಿ ಇದೆ. ಯಾವ ಕೈಪಿಡಿ ಇದೆ? ಬ್ಲೂ ಬುಕ್ ಅಂತ ಕರೀತಾರೆ. ಆ ಬ್ಲೂ ಬುಕ್ ಮುಖಾಂತರವೇ ಅವರು ಒಬ್ಬ ಪ್ರಧಾನಿಗೆ ಒಂದು ಭದ್ರತೆಯನ್ನು ಕೊಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಆ ಬ್ಲೂ ಬುಕ್ ಮಾದರಿಯಲ್ಲೇ ಎಲ್ಲವೂ ಇರುತ್ತೆ. ಆದರೆ ಅನಗತ್ಯವಾಗಿ ಯಾವ್ಯಾವ ವಾಹನಗಳು ಏನೇನಿತ್ತಲ್ಲ ಅವುಗಳನ್ನು ಕಡಿತಗೊಳಿಸಿ ಅದೇ ಸಮಯದಲ್ಲಿ ಭದ್ರತೆಗೂ ಕೂಡ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೆಲ್ಲ ಹೇಳಿದ್ದಾರೆ. ಹೀಗಾಗಿ SPG ಕಮಾಂಡ್ಗಳು, ಅದಾದ ನಂತರ ಸಾಗಾಣ ವಾಹನಗಳು ಎಲ್ಲವೂ ಕೂಡ ಅದೇ ರೀತಿಯಾಗಿರುತ್ತೆ. 50% ಅಲ್ಲಿ ಕಡಿತ ಮಾಡಿದ್ದಾರೆ. ಇದರ ಜೊತೆಗೆ ಅಮಿತ್ ಶಾ ಅವರ ವಾಹನಗಳು ಕೂಡ ಕಡಿಮೆ ಆಗಿದೆ ಅಂತ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹಾದಿಯಲ್ಲಿ BJP ಮುಖ್ಯಮಂತ್ರಿಗಳ ದಂಡು ಕೂಡ ಅದನ್ನು ಅನುಕರಣೆ ಮಾಡ್ತಾ ಇದೆ. ಏನು ಅನುಕರಣೆ ಮಾಡ್ತಾ ಇದ್ದಾರೆ? ಮೋದಿ ಕರೆಯ ಬೆನ್ನಲ್ಲೇ ಇದೀಗ ವಾಹನ ಸಂಖ್ಯೆಗಳನ್ನು ಇಳಿಸೋದಕ್ಕೆ BJPಯ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಮುಂದಾಗಿದ್ದಾರೆ. ಏನೇನಾಯಿತು? ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವು ಮುಖ್ಯಮಂತ್ರಿಗಳು ಇದನ್ನು ಅನುಕರಣೆ ಮಾಡ್ತಿದ್ದಾರೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರ ಬೆಂಗಾವಲು ವಾಹನಗಳ ಸಂಖ್ಯೆ ಕಡಿಮೆಯಾಗಿದೆ, ಗಮನಿಸಬೇಕಾದ ಸಂಗತಿ. ರಾಜಸ್ಥಾನದ CM ಭಜನ್ಲಾಲ್ ಶರ್ಮಾ ಇವರ ವಾಹನಗಳ ಸಂಖ್ಯೆ ಕಡಿಮೆ ಆಗಿದೆ. ಮಧ್ಯಪ್ರದೇಶದ CM ಮೋಹನ್ ಯಾದವ್ ಇವರ ವಾಹನ ಕಡಿಮೆ ಆಗಿದೆ. ದೆಹಲಿಯ BJP ಮುಖ್ಯಮಂತ್ರಿ ಅಂದರೆ ರೇಖಾ ಗುಪ್ತಾ ಇವರ ವಾಹನವೂ ಕೂಡ ಕಡಿಮೆ ಆಗಿದೆ. ಅಂದರೆ ಅವರ ಬೆಂಗಾವಲು ವಾಹನಗಳ ಸಂಖ್ಯೆ ಕಡಿಮೆ ಆಗಿದೆ. ಆಡಳಿತಾತ್ಮಕ ವೆಚ್ಚವನ್ನು ತಗ್ಗಿಸೋದಕ್ಕೆ ಮತ್ತು ಇಂಧನ ಉಳಿಸೋದಕ್ಕೆ ರಾಷ್ಟ್ರ ನಾಯಕರು ಇಂಥದ್ದೊಂದು ಜಂಟಿ ಸಮರವನ್ನು ಸಾರಿದ್ದಾರೆ. ಹಿಮಂತ್ ಬಿಸ್ವಾ ಶರ್ಮಾ ಅಲ್ಲಿಂದನೇ ಶುರುವಾಗಿತ್ತು, ಅವರು ಕೂಡ ಅದಕ್ಕೆ ಕಡಿಮೆ ನಾವು ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಭೂಪೇಂದ್ರ ಪಟೇಲ್ ಗುಜರಾತ್ ವಡೋದರಕ್ಕೆ ಹೋದ ತಕ್ಷಣವೇ ಅವರು ಕೂಡ ಸೀಮಿತ ಆಗಿದ್ದಾರೆ. ಮತ್ತೊಂದು ಕಡೆ ಅವರು ಎಲ್ಲ ರಾಜ್ಯಗಳ ಸರ್ಕಾರಿ ಇಲಾಖೆಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇಂಧನವನ್ನು ಮಿತವಾಗಿ ಬಳಸಬೇಕು ಅಂತ. ಮತ್ತೊಂದು ಕಡೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಬೆಂಗಾವಲು ಪಡೆಯನ್ನು ಹೊಂದಿರುವಂತಹ ಮುಖ್ಯಮಂತ್ರಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ಕೂಡ ಸುರಕ್ಷಿತ ನಿಯಮಕ್ಕೆ ಯಾವುದೇ ತೊಂದರೆ ಆಗದಂತೆ ಕಡಿತವನ್ನು ಮಾಡಿಕೊಂಡಿದ್ದಾರೆ. EV ವಾಹನಗಳ ಬಳಕೆಗೆ ಅವರು ಮುಂದಾಗ್ತಿದ್ದಾರೆ ಅಂತ. ಮಧ್ಯಪ್ರದೇಶ ಮೋಹನ್ ಯಾದವ್, ರಾಜಸ್ಥಾನ ಭಜನ್ಲಾಲ್ ಶರ್ಮಾ, ದೆಹಲಿಯ ರೇಖಾ ಗುಪ್ತಾ ಇವರು ಕೂಡ ವಾಹನಗಳನ್ನೆಲ್ಲವನ್ನು ಕೂಡ ಕಡಿಮೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮಧ್ಯಪ್ರದೇಶದ ಹೈಕೋರ್ಟ್ನ ನ್ಯಾಯಮೂರ್ತಿ ದ್ವಾರಕಾಧೀಶ್ ಬನ್ಸಾಲ್ ಇವರು 3 ಕಿಲೋಮೀಟರ್ಗಳ ಸೈಕಲ್ ಯಾತ್ರೆ ಮಾಡ್ಕೊಂಡು ಬಂದ. ಅಂದರೆ 3 ಕಿಲೋಮೀಟರ್, ಅವ್ರ ಕೋರ್ಟಿಂದ ಮನೆಗೆ 3 ಕಿಲೋಮೀಟರ್ ಇತ್ತಂತೆ. ಸೈಕಲ್ ಮುಖಾಂತರ ಬಂದು ಅವರೆಲ್ಲ ಹೇಳಿದ್ದಾರೆ, ಎಲ್ಲೆಲ್ಲಿ ಕಡಿಮೆ ಪ್ರಯಾಣ ಇರುತ್ತೋ 3 ಕಿಲೋಮೀಟರ್ 5 ಕಿಲೋಮೀಟರ್ ಆ ವ್ಯಾಪ್ತಿಯಲ್ಲಿ ಸೈಕಲ್ಗಳನ್ನು ಬಳಕೆ ಮಾಡಬೇಕು. ಇದು ಪರಿಸರಕ್ಕೂ ಕೂಡ ಅನುಕೂಲ ಆಗುತ್ತೆ, ತೈಲ ಉಳಿಕೆಗೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ಇದೀಗ ಅವರು ದೇಶಕ್ಕೆ ಒಂದು ಕರೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಆಗಿದೆ ಉತ್ತರ ಪ್ರದೇಶದಲ್ಲಿ. ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿಯು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದ್ರು, ವರ್ಕ್ ಫ್ರಾಮ್ ಹೋಮ್ ಬಗ್ಗೆ ಆಲೋಚನೆ ಮಾಡಬೇಕು ಅಂತ. ಇದೀಗ ಉತ್ತರ ಪ್ರದೇಶದಲ್ಲಿ ವರ್ಕ್ ಫ್ರಾಮ್ ಹೋಮ್ ಕ್ರಾಂತಿ ಆಗಿರೋದು. ನೀವು ಕರೋನಾ ಸಮಯದಲ್ಲಿ ಆರೋಗ್ಯದ ಕಾರಣಕ್ಕಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸಾಮಾಜಿಕವಾಗಿ ನಾವು ದೂರ ಇರಬೇಕು ಅನ್ನೋ ಕಾರಣಕ್ಕಾಗಿ ಕೊರೋನಾದ ಕಾರಣಕ್ಕಾಗಿ ವರ್ಕ್ ಫ್ರಾಮ್ ಹೋಮ್ ಬಂದಿತ್ತು. ಇದೀಗ ಯಾವ ಕಾರಣಕ್ಕಾಗಿ? ತೈಲವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ವರ್ಕ್ ಫ್ರಾಮ್ ಹೋಮ್ ಮೊರೆ ಹೋಗ್ತಾ ಇರೋದು. ಇದೀಗ ಉತ್ತರ ಪ್ರದೇಶದಲ್ಲಿ ಅದನ್ನು ಅನುಷ್ಠಾನ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೆಂಗೆ? ಇದೊಂದು ಹೈಬ್ರಿಡ್ ಮಾದರಿ ಇದೆ. ಇದು ವರ್ಕ್ ಫ್ರಾಮ್ ಹೋಮ್ ಇರುತ್ತೆ, ಆಫೀಸ್ ಕೂಡ ಇರುತ್ತೆ. ಹೈಬ್ರಿಡ್ ಮಾದರಿ ಇದು. ಕೇವಲ ವಾರದಲ್ಲಿ 2 ದಿನ ವರ್ಕ್ ಫ್ರಾಮ್ ಹೋಮ್ಗೆ UP CM ಯೋಗಿ ಆದಿತ್ಯನಾಥ್ ಕರೆ ಕೊಟ್ಟಿದ್ದಾರೆ. ಇಂಧನ ಬಳಕೆಯನ್ನು ತಕ್ಷಣವೇ 50%
ಇಳಿಕೆ ಮಾಡಿಕೊಳ್ಳೋದಕ್ಕೆ ಇದೀಗ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಸಭೆಗಳು ಸೆಮಿನಾರ್ಗಳನ್ನು ಆನ್ಲೈನ್ ಮುಖಾಂತರ ನಡೆಸಬೇಕು ಅಂತಲೂ ಕೂಡ ಅವರು ಹೇಳಿರೋದು. ಇದು ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಮೆಟ್ರೋ, ಬಸ್ ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡಬೇಕು ಅಂತ ಯೋಗಿ ಆದಿತ್ಯನಾಥ್ ಹೇಳಿರೋದು. ನೀವು ಉತ್ತರ ಪ್ರದೇಶದ ಅದು ಅಂದರೆ ನೋಯ್ಡಾ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳಿದೆ, ಅವರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಸಾರ್ವಜನಿಕ ಇಲಾಖೆಗಳೇನಿರುತ್ತೆ, ಸರ್ಕಾರಿ ಇಲಾಖೆಗಳೇನಿರುತ್ತೆ, ಆ ಇಲಾಖೆಗಳಲ್ಲೂ ಕೂಡ 2 ದಿನಗಳ ಕಾಲ ವಾರದಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ಸಭೆಗಳನ್ನು ಸೇರ್ತಾ ಇದ್ರಲ್ಲ, ಇಲಾಖಾ ಸಭೆಗಳಾಗಿರ್ಬೋದು, ಬೇರೆ ಬೇರೆ ಮೀಟಿಂಗ್ಗಳಿಗಾಗಿ ಜನರು ಪರಸ್ಪರವಾಗಿ ಕಚೇರಿಗಳಲ್ಲಿ ಸೇರ್ತಾ ಇದ್ರು. ಆ ಕಾರಣಕ್ಕಾಗಿಯೂ ಕೂಡ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಗಳಿಗೆ ಕೆಲವೊಂದಿಷ್ಟು ವ್ಯಕ್ತಿಗಳು ಕೂಡ ಪ್ರಯಾಣವನ್ನು ಮಾಡಬೇಕಾಗಿತ್ತು. ಆದರೆ ಇದೀಗ ಆ ಪ್ರಯಾಣಕ್ಕೆ ಬ್ರೇಕ್ ಹಾಕೋ ದೃಷ್ಟಿಯಿಂದ ಡಿಜಿಟಲ್ ಮುಖಾಂತರ ಆನ್ಲೈನ್ ಸಭೆಗಳನ್ನು ಮಾಡಬೇಕು ಅಂತಲೂ ಕೂಡ ಉತ್ತರ ಪ್ರದೇಶದಲ್ಲಿ ತಿಳಿಸಲಾಗಿದೆ. ಇದರ ಜೊತೆಗೆ ಬೆಂಗಾವಲು ಪಡೆಯಲ್ಲಿ ಎಲೆಕ್ಟ್ರಿಕ್ ಗಾಡಿಗಳ ಕಾರುಬಾರು ಶುರುವಾಗಿರು. ನೀವು ಕಳೆದ 3-4 ವರ್ಷಗಳಿಂದ ಇಡೀ ದೇಶದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳು, ಅದು ದ್ವಿಚಕ್ರ ಆಗಿರ್ಬೋದು, ತ್ರಿಚಕ್ರ ಆಗಿರ್ಬೋದು, 4 ಗಾಲಿಗಳಿರುವಂತಹ ವಾಹನ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೇರೆ ಬೇರೆ ಗಾಡಿಗಳು, ಅದೆಲ್ಲದಕ್ಕೂ ಕೂಡ ಎಲೆಕ್ಟ್ರಿಕ್ ಮೊರೆ ಹೋಗಬೇಕು ಅಂತ ನಿತಿನ್ ಗಡ್ಕರಿ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸಚಿವರುಗಳು ಕೂಡ ಹೇಳಿದರು. ಅಂತಹ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಇದು ಗಮನಿಸಬೇಕಾದಂತಹ ಸಂಗತಿ. ಇದು ಪ್ರಧಾನಿಗಳ ಭದ್ರತಾ ವ್ಯೂಹದಲ್ಲಿ ಇನ್ನು ಮುಂದೆ ಪೆಟ್ರೋಲ್ ಗಾಡಿ ಬದಲಿಗೆ ಎಲೆಕ್ಟ್ರಿಕ್ ವಾಹನಗಳನ್ನು ಅತಿ ಹೆಚ್ಚು ಬಳಸ್ತಾರಂತೆ. ಹೊಸ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿ ಮಾಡಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ಯಾವುದೇ ಕಾರಣಕ್ಕೂ ಹೊಸ ವಾಹನಗಳನ್ನು ಖರೀದಿ ಮಾಡಬೇಡಿ, ಈಗಾಗಲೇ ಇರುವಂತಹ ವಾಹನಗಳನ್ನೇ ಬಳಕೆ ಮಾಡಿ ಅಂತ ಪ್ರಧಾನಿಗಳ ಕಾರ್ಯಾಲಯ ಹೇಳಿದೆ. ಇರುವ ಸಂಪನ್ಮೂಲಗಳಲ್ಲಿ ಇವಿ ಕಾರುಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಎಸ್ಪಿಜಿಗೆ ಇದೀಗ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಸೂಚನೆ ಬಂದಿರೋದು. ಮಾರ್ಗಸೂಚಿಗಳಲ್ಲಿ ಅದನ್ನು ಯಾವುದೇ ಧಕ್ಕೆ ಆಗಬಾರದು, ಹಂತವಾಗಿ ಇಂಧನ ಚಾಲಿತ ವಾಹನಗಳೇನಿತ್ತು ಅವುಗಳನ್ನು ಎಲೆಕ್ಟ್ರಿಕ್ ಆಗಿ ತೆಗೆದುಕೊಂಡು ಹೋಗಬೇಕು ಅಂತೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಪ್ರಧಾನಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಇವರಲ್ಲಿ ಆಗಿರುವಂತಹ ಬೆಳವಣಿಗೆ. ಮತ್ತೊಂದು ಏನಾಗಿದೆ ಅಂತ ಹೇಳಿದರೆ, ಈ ಪ್ರಧಾನಿಗಳ ಈ ಎಚ್ಚರಿಕೆ, ಪ್ರಧಾನಿಗಳ ಈ ಸಲಹೆ, ಪ್ರಧಾನಿಗಳ ಈ ಒಂದು ಏನಾಗಬಹುದು ಎನ್ನುವಂಥ ಆತಂಕದ ಮಾತಿನ ನಡುವೆ ಮತ್ತೊಂದು ಎಚ್ಚರಿಕೆ ಬಂದಿದೆ ಉದ್ಯಮಿ ಒಬ್ಬರಿಂದ. ಏನು ಬಂದಿದೆ ಎಚ್ಚರಿಕೆ? ಆರ್ಥಿಕ ಸುನಾಮಿ ಕಾದಿದೆ ಅಂತ ಹೇಳಿ ಉದಯ್ ಕೋಟಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಉದಯ್ ಕೋಟಕ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆರ್ಥಿಕ ಸುನಾಮಿ, ತೈಲ ಬೆಲೆ ಗಗನಕ್ಕೇರಬಹುದು, ದೇಶದ ಆರ್ಥಿಕತೆ ಪಾತಾಳಕ್ಕೆ ಹೋಗ್ಬೋದು. ಇದರ ಜೊತೆಗೆ ಕಾರ್ಪೊರೇಟ್ ವಲಯಗಳು ಕೇವಲ ತ್ರೈಮಾಸಿಕ ಲಾಭದ ಬಗ್ಗೆ ಆಲೋಚನೆ ಮಾಡಿದರೆ ದೀರ್ಘಾವಧಿಯ ಹೂಡಿಕೆ ಮತ್ತು ದೀರ್ಘಾವಧಿಯ ಲಾಭಕ್ಕಾಗಿ ಅವರು ಆಲೋಚನೆ ಮಾಡಬೇಕು ಅಂತ ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಕಚ್ಚಾ ತೈಲದ ಬೆಲೆ $100 ದಾಟುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ನಿಜವಾದ ಆರ್ಥಿಕ ಆಘಾತ ಇನ್ನು ಮುಂದೆ ಬರುತ್ತೆ ಅಂತ ಹೇಳಿದ್ದಾರೆ. ತೈಲ ಬೆಲೆ ಏರಿಕೆ ಆದರೆ ಭಾರತದ ಆಮದು ವೆಚ್ಚ ದುಪ್ಪಟ್ಟಾಗಿ ಹಣದುಬ್ಬರ ಸ್ಫೋಟ ಆಗ್ಬೋದು. ಶಕ್ತಿ ಮೀರಿ ಖರ್ಚು ಮಾಡಬೇಡಿ ಅಂತ ಸರ್ಕಾರ ಮತ್ತು ಜನರಿಗೆ ಅವರು ಕಿವಿ ಮಾತು ಹೇಳಿದ್ದಾರೆ. ಅಮೆರಿಕ ಇರಾನ್ ಯುದ್ಧದಿಂದ ಭಾರತದ ಮಾರುಕಟ್ಟೆಗೆ ಭಾರಿ ಆಪತ್ತು ಎದುರಾಗಬಹುದು ಅಂತ ಅವರು ಹೇಳಿರೋದು. ಒಂದು CPA ಬಿಸ್ನೆಸ್ ಸಮ್ಮಿಟ್ 2026 ಅಂತ ನಡೀತಾ ಇತ್ತು. ಅಲ್ಲಿ ಅವರು ಮಾತನಾಡಿ ಎಲ್ಲ ಹೇಳಿದರು. ಇದ್ರ ಬಗ್ಗೆ ಮಾತನಾಡಿ ಒಂದು ತ್ರೈಮಾಸಿಕ ಲಾಭದ ಕಡೆಗೆ ನೀವು ಜಾಸ್ತಿ ಗಮನ ಕೊಡಬೇಡಿ, ದೀರ್ಘಾವಧಿಯ ಹೂಡಿಕೆ ಮತ್ತು ಲಾಭದ ಬಗ್ಗೆ ಆಲೋಚನೆ ಮಾಡಿ ಅಂತ ಕಾರ್ಪೊರೇಟ್ ಸಂಸ್ಥೆಗಳಿಗೂ ಕೂಡ ಅವರು ಎಚ್ಚರಿಕೆಯನ್ನು ಕೊಡೋದರ ಜೊತೆಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ಕಚ್ಚಾ ತೈಲದ ದರ ಈ ಹಿಂದೆಯೂ ಕೂಡ ಹೆಚ್ಚಳ ಆಗಿತ್ತು. ಯುದ್ಧ ಶುರುವಾದ ನಂತರ ಈ ಕದನ ವಿರಾಮ ಪ್ರಸ್ತಾವನೆ ಆದ ತಕ್ಷಣ ಸ್ವಲ್ಪ ಕಡಿಮೆಯಾಗಿ ಒಂದು $100-115 ಆಸುಪಾಸಿಗೆ ಬಂದು ನಿಂತು. ಯುದ್ಧದ ಪೀಕ್ನಲ್ಲಿ $140 ತನಕ ಹೋಗಿತ್ತು ಬ್ರೆಂಟ್ ಕಚ್ಚಾ ತೈಲ. ಹೀಗಾಗಿ ಒನ್ಸ್ ಅಗೇನ್ ಅದು ಏರಿಕೆ ಆಗ್ಬೋದು. ಯಾಕಂದರೆ ಹಾರ್ಮುಜ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು, ನಾ ಬಿಡೆ ನೀ ಕೊಡೆ ಎನ್ನುವಂಥ ನಿಟ್ಟಿನಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅದು ಭಾರತದ ಎಕಾನಮಿಗೂ ಕೂಡ ದೊಡ್ಡ ಹೊಡೆತ ಕೊಡಬಹುದು ಅನ್ನೋದು ಇದೀಗ ಇವರ ಎಚ್ಚರಿಕೆ ಆಗಿದೆ. ಇದೀಗ ಜನಸಾಮಾನ್ಯರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ 7 ಸೂತ್ರಗಳನ್ನು ಹೇಳಿರೋದನ್ನು ನಾವು ನೋಡಿದ್ದೀವಿ. ಏನವು ಸೂತ್ರಗಳು? ಮೊದಲೇದ್ದು, ಅನಗತ್ಯ ವಿದೇಶಿ ಪ್ರವಾಸಗಳನ್ನು ಕೈಬಿಟ್ಟು ಇಂಧನ ಮತ್ತು ಹಣವನ್ನು ಉಳಿಸಿ ಅಂತ. ಅಂದರೆ ನೀವು $ರೂಪಾಯಿಯಲ್ಲಿ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ತೈಲವನ್ನು ಖರೀದಿ ಮಾಡಬೇಕಂದ್ರೆ ಡಾಲರ್ ಮುಖಾಂತರ ನೀವು ಕೊಡಬೇಕು. ಅಲ್ಲಿ ನಮ್ಮ ರೂಪಾಯಿ ಮೌಲ್ಯ ಕುಸಿತಾ ಹೋಗುತ್ತೆ, ವಿದೇಶಿ ವಿನಿಮಯಕ್ಕೆ ಅದೆಲ್ಲವೂ ಕೂಡ ಹೊಡೆತ ಬೀಳುತ್ತೆ. ಹೀಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಪ್ರಯಾಣಕ್ಕೆ ರಸ್ತೆ ಬದಲಿಗೆ ರೈಲ್ವೆ ಸೇವೆಗಳನ್ನು ಹೆಚ್ಚಾಗಿ ಬಳಸಬೇಕು ಅಂತ ಅವರು ಹೇಳಿದ್ದಾರೆ. ನಗರ ಪ್ರದೇಶಗಳಲ್ಲಿ ಕಾರ್ ಪೂಲಿಂಗ್ ಮತ್ತು ಮೆಟ್ರೋ ರೈಲು ಬಳಕೆಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳನ್ನು ಹೆಚ್ಚಾಗಿ ಬಳಸಿ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಹೊರೆ ಏನಿದೆ ಅದನ್ನು ಇಳಿಸಿ ಅಂತ ಹೇಳಿದ್ದಾರೆ. ಇಂಧನ ಉಳಿತಾಯವನ್ನು ಒಂದು ರಾಷ್ಟ್ರ ಕರ್ತವ್ಯವಾಗಿ ಪರಿಗಣನೆ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಒಂದು 7 ಸೂತ್ರಗಳಿದು.
ಬಂಗಾರವನ್ನು ಖರೀದಿ ಮಾಡಬೇಡಿ ಅಂತ. ಒನ್ಸ್ ಅಗೇನ್ ಇವತ್ತು ದರವು ಕೂಡ ಏರಿಕೆ ಆಗ್ತಾ ಇರೋದನ್ನು ನೋಡಿದ್ದೀವಿ, ಬೆಳ್ಳಿಯ ದರವು ಕೂಡ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಬಂಗಾರ, ಈ ವಜ್ರ ಏನೇನಿದೆ ಇದನ್ನು ಖರೀದಿ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಮಾತನಾಡಿದರು. ಅದರ ಭಾಗವಾಗಿ ಸಾರ್ವಜನಿಕವಾಗಿ ಓಡುವಾಗ ಹೆಚ್ಚು ಸಾರ್ವಜನಿಕ ಸೇವೆಗಳನ್ನು ಬಳಸಿ, ಅದು ಮೆಟ್ರೋ ಆಗಿರ್ಬೋದು, ರೈಲ್ ಆಗಿರ್ಬೋದು, ಇವುಗಳ ಮುಖಾಂತರ ಹೆಚ್ಚು ಹೋಗಿ ಅನ್ನೋ ಪ್ರಯತ್ನವನ್ನು ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ. ಆದರೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಕೇವಲ ಹೇಳಿಲ್ಲ, ಅದನ್ನು ಅನುಕರಣೆ ಮಾಡೋ ಪ್ರಯತ್ನವನ್ನು ಇದೀಗ ಅವರು ಮಾಡ್ತಾ ಇರೋದು. ಈ 7 ಸೂತ್ರಗಳನ್ನು ಜನಸಾಮಾನ್ಯರಿಗೆ ಮೋದಿಯವರು ಕೊಟ್ಟಿರುವಂಥದ್ದು. ಇದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ಮುಖ್ಯಮಂತ್ರಿಗಳು ಅನುಕರಣೆ ಮಾಡ್ತಾ ಇರುವಂಥ ರೀತಿ. ಆದರೆ ಮತ್ತೊಂದು ಕಡೆ ನಿನ್ನೆ ಬಂದಂತಹ ಒಂದು ಸುದ್ದಿ. ಏನು ಸುದ್ದಿ? ನೀಟ್ ಅಕ್ರಮ. ಭವಿಷ್ಯದಲ್ಲಿ ವೈದ್ಯರಾಗಬೇಕು, ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಎನ್ನುವಂತಹ ಕನಸು ಕಾಣ್ತಾ ಇದ್ದಂಥ ಅನೇಕ ಜನ ಇದೇ ತಿಂಗಳಲ್ಲಿ ನೀಟ್ ಪರೀಕ್ಷೆಯನ್ನು ಬರೆದಿದ್ದರು. ಆದರೆ ಆ ನೀಟ್ ಪ್ರಶ್ನೆ ಪತ್ರಿಕೆ ರಾಜಸ್ಥಾನದಲ್ಲಿ ಲೀಕ್ ಆಗಿತ್ತು ಎನ್ನುವಂತಹ ಸುದ್ದಿ ನಿನ್ನೆ ಹೊರಗಡೆ ಬಂತು. ಹೀಗಾಗಿ ಸರಿಸುಮಾರು ಒಂದು 22 ಲಕ್ಷ ವಿದ್ಯಾರ್ಥಿಗಳು ಆಘಾತಕ್ಕೊಳಗಾಗ್ಬಿಟ್ರು. ಕೇವಲ ಅವರೆಲ್ಲ, ಪೋಷಕರು ಕೂಡ ಆಘಾತಕ್ಕೊಳಗಾದರು. ಆದರೆ ಈ ಪ್ರಕರಣ ಹೆಂಗೆ ಬಯಲಿಗೆ ಬಂತು? ಭಾರಿ ಕುತೂಹಲ ಇದೆ ಇದು. ಆದರೆ ಮೇಲ್ನೋಟಕ್ಕೆ ಇದು ಗಮನಿಸಬೇಕಾದಂತಹ ಸಂಗತಿ ಅಂತ ಹೇಳಿದ್ರೆ ವೈದ್ಯಕೀಯ ವಿದ್ಯಾರ್ಥಿಗಳೇ ಇದನ್ನು ಮಾಡಿದ್ದಾರೆ ಅಂತ. ವೈದ್ಯಕೀಯ ವಿದ್ಯಾರ್ಥಿಗಳೇ ಇದನ್ನು ಮಾಡಿದ್ದಾರೆ ಅನ್ನೋದು ಭಾರಿ ಗಮನಿಸಬೇಕಾದಂತಹ ಸಂಗತಿ. ಹಾಗಾದರೆ ಏನಾಯ್ತಿದು? ಆಕಸ್ಮಿಕವಾಗಿ ಬಯಲಾಯಿತು ನೀಟ್ ಅಕ್ರಮ. ಆಕಸ್ಮಿಕವಾಗಿ ಬಯಲಾಗಿದೆ. ರಾಜಸ್ಥಾನದ ಸಿಕಾರ್ ಎನ್ನುವಂಥ ಒಂದು ಪ್ರದೇಶ. ನೀವು ಈ ಕರ್ನಾಟಕದ ಧಾರವಾಡ ಅಂತ ಬಂದರೆ ಕೋಚಿಂಗ್ ಸೆಂಟರ್ಗಳ ಹಬ್ಬು ಅಂತ ಕರೀತಾರೆ. ನೀವು ಪಕ್ಕದ ನಂದ್ಯಾಳಕ್ಕೆ ಹೋದರೆ ಬ್ಯಾಂಕಿಂಗ್ ಕೋಚಿಂಗ್ಗಳಿಗೆ ಅದೊಂದು ಹಬ್ಬ ಅಂತ ಕರೀತಾರೆ. ಅದೇ ಮಾದರಿಯಲ್ಲಿ ರಾಜಸ್ಥಾನದ ಸಿಕಾರ್ ಎನ್ನುವಂಥ ಒಂದು ಪ್ರದೇಶ ಕೋಚಿಂಗ್ ಸೆಂಟರ್ಗಳ ಹಬ್ ಇದು. ಇಲ್ಲಿದು ಬೆಳಕಿಗೆ ಬಂತು. ಹೆಂಗೆ ಬೆಳಕಿಗೆ ಬಂತು ಅನ್ನೋದು ಒಂದು ಸ್ವಲ್ಪ ಡೀಟೇಲ್ಸ್ ಇದೆ. ಇದು ಏನೇನಾಯಿತು ಬೆಳವಣಿಗೆ ಅಂತ ಹೇಳಿದರೆ, ಸಿಕಾರ್ನಲ್ಲಿ PG ಮತ್ತು ಒಂದು ಹಾಸ್ಟೆಲನ್ನು ಒಬ್ಬ ವ್ಯಕ್ತಿ ನಡೆಸ್ತಾ ಇದ್ರು. ಈ ವ್ಯಕ್ತಿಯಿಂದ ಇದು ಹೊರಗಡೆ ಬಂದಿದೆ. ಏನಾಯಿತು? ಈ ವ್ಯಕ್ತಿಗೆ ಕೇರಳದಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂತಹ ಅವರ ಒಬ್ಬ ವಿದ್ಯಾರ್ಥಿ ಕಳಿಸ್ತಾರೆ. ಏನಂತ ಕಳಿಸ್ತಾರೆ? ಇದರಲ್ಲಿರುವಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಬರ್ಬೋದು, ಇದನ್ನು ನೋಡ್ಕೊಳ್ಳೋದಕ್ಕೆ ಹಾಸ್ಟೆಲ್ ಹುಡುಗರಿಗೆ ಕೊಡಿ ಅಂತ ಹೇಳಿ ಅವರ ತಂದೆಯವರಿಗೆ ಆ ವಿದ್ಯಾರ್ಥಿ, ಕೇರಳದಲ್ಲಿ ಓದ್ತಾ ಇದ್ದಂಥ ವ್ಯಕ್ತಿ ಕಳಿಸ್ತಾರೆ PDF ರೂಪದಲ್ಲಿ. ಹೀಗೆ ಕಳಿಸಿದ ತಕ್ಷಣ ಏನಾಗುತ್ತೆ, ಇದು 15 ದಿನ ಮೊದಲೇ ಔಟ್ ಆಗಿತ್ತಂತೆ. ಹೀಗಾಗಿ ಎಲ್ಲವೂ ಕೂಡ ವೈರಲ್ ಆಗ್ತಾ ಇತ್ತು. ಈ ಹಾಸ್ಟೆಲ್ ಮಾಲೀಕರು ಏನು ಮಾಡ್ತಾರೆ, ಮಾರನೇ ದಿನ ಬೆಳಗ್ಗೆದ್ದು ಆ ವಿದ್ಯಾರ್ಥಿಗಳಿಗೆ ಕೊಡೋಕೆ ಹೋಗ್ತಾರೆ. ಇದನ್ನು ನೋಡಿ, ಇದರಲ್ಲಿ ಪ್ರಶ್ನೆ ಬರ್ಬೋದು, ನೋಡ್ಕೊಳ್ಳಿ, ಓದಿ ಅಂತ ಹೇಳ್ತಾರೆ. ಆದರೆ ಆ ವಿದ್ಯಾರ್ಥಿಗಳು ಆಲ್ರೆಡಿ ಎಕ್ಸಾಮಿಗೆ ಹೋಗ್ಬಿಟ್ಟಿರ್ತಾರೆ. ಎಕ್ಸಾಮಿಗೆ ಹೋದ ತಕ್ಷಣ ಏನಾಗುತ್ತೆ, ಒಂದು ಬೆಳವಣಿಗೆ ಆಗುತ್ತೆ. ಇವ್ರಿಗೆ ಕ್ಯೂರಿಯಾಸಿಟಿ, ಇದರಲ್ಲಿರುವಂಥ ಪ್ರಶ್ನೆಗಳು ಏನಾದರೂ ಬಂದಿದೆಯಾ ಅಂತ ಹೇಳಿ ಒಬ್ಬ ರಸಾಯನಶಾಸ್ತ್ರ ಶಿಕ್ಷಕರ ಹತ್ರ ಇವರು ಹೋಗ್ತಾರೆ. ಈ ರಸಾಯನಶಾಸ್ತ್ರ ಶಿಕ್ಷಕರ ಹತ್ರ ಹೋದಾಗ 108 ಪ್ರಶ್ನೆಗಳ ಪೈಕಿ 45 ಪ್ರಶ್ನೆಗಳು ಮೂಲ ಪ್ರಶ್ನೆ ಪತ್ರಿಕೆ ಮತ್ತು ಇವರಿಗೆ ಸಿಕ್ಕಿರುವಂತಹ ಪ್ರಶ್ನೆ ಪತ್ರಿಕೆ ಅದು ಸಿಕ್ಬಿಡುತ್ತೆ. ಇದಾದ ನಂತರ ಜೀವಶಾಸ್ತ್ರ ಶಿಕ್ಷಕರ ಕಡೆ ಹೋಗ್ತಾರೆ. ಆ ಜೀವಶಾಸ್ತ್ರ ಶಿಕ್ಷಕರ ಕಡೆ ಏನಾಗುತ್ತೆ, 135 ಪ್ರಶ್ನೆಗಳು ಹೋಲಿಕೆ ಆಗುತ್ತೆ. ಈ 135 ಪ್ರಶ್ನೆಗಳು ಹೋಲಿಕೆ ಆದ ತಕ್ಷಣ ಶಿಕ್ಷಕರು ಮತ್ತು ಈ PG ಮಾಲೀಕರು ಹೋಗಿ ಒಂದು ಕಂಪ್ಲೇಂಟ್ ಕೊಡೋಕೆ ಹೋಗ್ತಾರೆ. ಹಿಂಗಾಗಿದೆ ನೋಡಿ, ಇದು ಏನು ಎತ್ತ ಅಂತ. ಅಲ್ಲಿ ಕಂಪ್ಲೇಂಟನ್ನು ಅವ್ರು ತೆಗೆದುಕೊಳ್ಳಲ್ಲ. ಏನಂತ, ನೀವು ಈ ಪರೀಕ್ಷೆನ ತಡಿಬೇಕು ಅನ್ನೋ ಉದ್ದೇಶದಿಂದ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಸದುದ್ದೇಶವೇ ಆಗಿದ್ದರೆ ಪರೀಕ್ಷೆಯ ಮೊದಲು ಬಂದು ಕಂಪ್ಲೇಂಟ್ ಕೊಡ್ತಿದ್ದೀರಿ ಅಂತ ಅವರು ಸ್ವೀಕಾರ ಮಾಡೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಇವರೊಂದು ಮೇಲ್ ಮಾಡ್ತಾರೆ. ಯಾರಿಗೆ? ಈ ಆ ಪರೀಕ್ಷೆಯನ್ನು ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಏನಿದೆ ಅದಕ್ಕೆ ಕಳಿಸೋ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ 4 ದಿನದಿಂದ ಅವರಿಗೆ ರೆಸ್ಪಾನ್ಸ್ ಬರುತ್ತೆ. ಅದಾದ ನಂತರ NTಯಿಂದ ರೆಸ್ಪಾನ್ಸ್ ಬಂದ ಮೇಲೆ ಇದೊಂದು ಪ್ರಕರಣವಾಗಿ ದಾಖಲಾಗಿ ತನಿಖೆಯಲ್ಲೂ ಕೂಡ ಶುರುವಾಗಿದ್ದು ಈ ಪ್ರಕರಣ ಹೀಗೆ ಹೊರಗೆ ಬಂದಿದೆ. ಇದಾದ ನಂತರ ನಾಸಿಕ್ ಟು ಸಿಕಾರ್ ಪೇಪರ್ ಲೀಕ್ ಮಾಫಿಯಾ ಇದೆ. ಮಹಾರಾಷ್ಟ್ರದ ನಾಸಿಕ್ನಿಂದ ಹಿಡಿದು ರಾಜಸ್ಥಾನದ ಸಿಕಾರ್ ತನಕವೂ ಕೂಡ ಇದೊಂದು ಜಾಲದ ರೂಪದಲ್ಲಿ ಹಬ್ಬಿ ಹೋಗಿರುವಂಥ ಪ್ರಕರಣ ಇದು. ಏನೇನಾಯ್ತಿದು? ನಾಸಿಕ್ ಮುದ್ರಣಾಲಯದಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂಥ ಗಂಭೀರವಾದಂತಹ ಶಂಕೆ ವ್ಯಕ್ತವಾಗಿದೆ. ಏನಾಯ್ತು ಹಾಗಾದರೆ? ನಾಸಿಕ್ನ ಒಂದು ಪ್ರೆಸ್ಸು, ಆ ಪ್ರೆಸ್ನಲ್ಲಿ ಇದು ಸೋರಿಕೆ ಆಗಿದೆ ಅಂತ. ಅಲ್ಲಿಂದ ಏನೇನಾಗಿದೆ, ನಾಸಿಕ್ನಿಂದ ಗುರುಗ್ರಾಮಕ್ಕೆ ಹೋಗಿದೆ. ಈ ಗುರುಗ್ರಾಮದಿಂದ ಈ ದಿನೇಶ್ ಮತ್ತು ಮಂಗಿಲಾಲ್ ಎನ್ನುವಂಥ ಇಬ್ಬರು ಸಹೋದರರು ಈ ಗುರುಗ್ರಾಮದ ವೈದ್ಯರಿಗೆ ಏನು ಹೋಗಿತ್ತು, ಆ ವೈದ್ಯರಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಖರೀದಿ ಮಾಡ್ತಾರೆ. ಈ ಇಬ್ಬರು ಏನು ಮಾಡ್ತಾರೆ, ದಿನೇಶ್ ಮತ್ತು ಮಂಗಿಲಾಲ್ ಎನ್ನುವಂಥ ಈ ಇಬ್ಬರು ವ್ಯಕ್ತಿಗಳು ಸಿಕಾರ್ನಲ್ಲಿ ವೈದ್ಯಕೀಯ ಪ್ರವೇಶಾತಿಗಾಗಿ ಒಂದು ತಯಾರಿ ನಡೆಸ್ತಾ ಇದ್ರಲ್ಲ ವಿದ್ಯಾರ್ಥಿಗಳು, ಅವರೆಲ್ಲರಿಗೂ ಕೂಡ ಒಂದು ಪ್ರೈವೇಟ್ ಮಾಫಿಯಾ ಎನ್ನುವಂಥ ಒಂದು ವಾಟ್ಸಪ್ ಗ್ರೂಪ್ನ ಮಾಡ್ಕೋ ಮುಖಾಂತರ ಅಲ್ಲಿ ಹಣಕ್ಕಾಗಿ ಅದನ್ನು ಮಾರಾಟ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಈ ಹಿಂದೆ 2024ರಲ್ಲಿ ಸಿಕಾರ್ನ ಒಂದೇ ಕೇಂದ್ರದಿಂದ 650ಕ್ಕೂ ಅಧಿಕ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಕ್ಲಿಯರ್ ಮಾಡಿದ್ರು.
ಇದರ ಜೊತೆಗೆ ಇಲ್ಲಿ ಜೈಪುರದ ದಿನೇಶ್ ಬಿವಾಲ್ ಮತ್ತು ಮಂಗಿಲಾಲ್ ಬಿವಾಲ್ ಇವರನ್ನ ಇದೀಗ ಸಿಬಿಐ ವಶಕ್ಕೆ ಕೂಡ ತೆಗೆದುಕೊಳ್ಳಲಾಗಿದೆ. ಅಂದರೆ ನಾಸಿಕ್ದಿಂದ ಹಿಡಿದು ಗುರುಗ್ರಾಮಿಗೆ ಬಂತು, ಗುರುಗ್ರಾಮದಿಂದ ಹಿಡಿದು ರಾಜಸ್ಥಾನಕ್ಕೆ ಬರುವಂತಹ ಪ್ರಯತ್ನ ಆಯಿತು. ಆ ರಾಜಸ್ಥಾನದಲ್ಲಿ ಈ ಇಬ್ಬರು ವ್ಯಕ್ತಿಗಳು ಕಿಂಗ್ ಪಿನ್ ಆಗಿ ಕೆಲಸ ಮಾಡಿರೋದು. ಇದು ಹೇಗೆ ಲೀಕ್ ಆಯಿತು ಅನ್ನೋದರ ಡೀಟೇಲ್ಸು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಇದರಲ್ಲಿ ವೈದ್ಯಕೀಯ ವಿದ್ಯಾರ್ಥಿಯೇ ಈ ದೊಡ್ಡ ದಂಧೆಯ ಕೊಂಡಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನೋದು. ನಾನು ಆವಾಗಲೇ ಹೇಳಿದೆ, ಯಾವ ವೈದ್ಯಕೀಯ ವಿದ್ಯಾರ್ಥಿಗಳು ಸಮಾಜಕ್ಕೆ ಕೆಲಸ ಮಾಡಬೇಕಾಗಿತ್ತು, ರೋಗಗ್ರಸ್ತ ಸಮಾಜವನ್ನು ಆರೋಗ್ಯಯುಕ್ತ ಸಮಾಜವನ್ನಾಗಿ ಮಾಡಬೇಕಾಗಿತ್ತು, ಅವರೇ ಇಂಥದ್ದೊಂದು ಕರಾಳ ದಂಧೆಯಲ್ಲಿ ಭಾಗವಹಿಸಿದ್ದಾರೆ. ಏನಾಯ್ತು ಹಾಗಾದರೆ? ಬಿಹಾರದ VIMS ಕಾಲೇಜಿನ MBBS ವಿದ್ಯಾರ್ಥಿ ಅವಧೇಶ್ ಕುಮಾರ್ ಈ ಪ್ರಕರಣದಲ್ಲಿ ಬಂಧಿತ ಆಗಿರೋದು. ಕಿಂಗ್ ಪಿನ್ ಅಂತಲೂ ಕೂಡ ಹೇಳಲಾಗುತ್ತೆ ಅವಧೇಶ್ ಕುಮಾರ್. ನಳಂದದಲ್ಲಿ ಮಧ್ಯರಾತ್ರಿ ವಾಹನ ತಪಾಸಣೆ ವೇಳೆ ಈ ವ್ಯಕ್ತಿ ಸಿಕ್ಬಿದ್ದುಬಿಟ್ಟಿದ್ದಾನೆ. ಈ ವ್ಯಕ್ತಿಯ ಪಾತ್ರ ಏನಿತ್ತು ಅಂತ ಹೇಳಿದರೆ, ಈ ವ್ಯಕ್ತಿ ಓದ್ತಾ ಇದ್ರು. ಈ ವ್ಯಕ್ತಿಯ ಪಾತ್ರ ಈ ಪ್ರಕರಣದಲ್ಲಿ ಏನು ಅಂತ ಹೇಳಿದರೆ, ಅವಧೇಶ್ ಕುಮಾರ್ ನಳಂದ ಜಿಲ್ಲೆಯ ಪಾವಾಪುರಿಯ VIMS ಕಾಲೇಜಿನ ವಿದ್ಯಾರ್ಥಿ. CBI ಬಲೆಗೆ ಬಿದ್ದಿದ್ದಾನೆ. ಈ ವ್ಯಕ್ತಿ ಇದನ್ನು ಖರೀದಿ ಮಾಡಿದ್ದಲ್ಲದೆ ಬಿಹಾರ ಸೇರಿದಂತೆ ಇತರ ಕಡೆಗೆ ಇದನ್ನು ಪೇಪರ್ ಲೀಕ್ ಮಾಫಿಯಾವನ್ನು ಮಾಡಿದ್ದಾನೆ ಈ ವ್ಯಕ್ತಿ. ಈ ಮಹಾರಾಷ್ಟ್ರದ ಲಿಂಕ್ ಇದೆ. ಏನು ಲಿಂಕ್ ಇದೆ? ಶುಭಮ್ ಎನ್ನುವಂಥ ವ್ಯಕ್ತಿ ನಾಸಿಕ್ನದ್ದು BMS ಓದ್ತಾ ಇದ್ದಂಥ ಈ ವ್ಯಕ್ತಿ ಏನು ಮಾಡಿದ್ದಾನೆ, 10 ಲಕ್ಷ ರೂಪಾಯಿಗೆ ಪತ್ರಿಕೆಯನ್ನು ಖರೀದಿ ಮಾಡಿ ಅದನ್ನು 15 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾನೆ. ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು, ಇದನ್ನು ಗಮನಿಸಬೇಕಾದಂತಹ ಸಂಗತಿ. ಕೇರಳ ಮತ್ತು ಸಿಕಾರ್ನಲ್ಲಿಯೂ ಕೂಡ ಇದನ್ನು ಹಂಚಿಕೆ ಮಾಡೋ ಪ್ರಯತ್ನಗಳಾಯಿತು. ಇದರ ಜೊತೆಗೆ ಏನಾಯಿತು, ಯಾಕೆ ವೈದ್ಯಕೀಯ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾರೆ? 2-3 ಕಾರಣ ಇದೆ. ಒಂದು, ಅವರಿಗೆ ನಕಲಿ ಯಾವುದು ಮತ್ತು ಅಸಲಿ ಯಾವುದು ಅನ್ನೋದನ್ನು ಸೂಕ್ತವಾಗಿ ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ವೈದ್ಯಕೀಯ ಪರಿಭಾಷೆಗಳಿರುವಂತಹ ಪ್ರಶ್ನೆ ಪತ್ರಿಕೆ ಅದು ಆಗಿರೋದ್ರಿಂದ ಅವರಿಗೆ ನಕಲಿ ಯಾವುದು ಮತ್ತು ಇದರ ಅಸಲಿ ಯಾವುದು ಅನ್ನೋದನ್ನು ಗುರುತು ಹಿಡಿಯಬಹುದು ಅನ್ನೋ ಕಾರಣಕ್ಕಾಗಿ ಇವರು ಇದನ್ನು ಮಾಡಿದ್ದಾರೆ ಅಂತ. ಮತ್ತೊಂದು ಪ್ರಮುಖವಾಗಿ BJP ಯುವ ಮೋರ್ಚಾ ಸದಸ್ಯನಾಗಿದ್ದ ದಿನೇಶ್ ಬಿವಾಲ್ ಎನ್ನುವಂಥ ವ್ಯಕ್ತಿ. ಈ ದಿನೇಶ್ ಬಿವಾಲ್ ಎನ್ನುವಂಥ ವ್ಯಕ್ತಿ 2014ರಲ್ಲಿ BJP ಯುವ ಮೋರ್ಚಾದ ಜವಾಬ್ದಾರಿ ಇತ್ತಂತೆ ಈ ವ್ಯಕ್ತಿಗೆ. ಈ ವ್ಯಕ್ತಿ ಬಂಧನ ಆಗಿದೆ. ಈ ವ್ಯಕ್ತಿ ದಿನೇಶ್ ಬಿವಾಲ್ ಮತ್ತು ಆತನ ಸಹೋದರ ಯಶ್ ಯಾದವ್ ಸೇರಿದಂತೆ ಇವರೆಲ್ಲ 30 ಲಕ್ಷ ರೂಪಾಯಿ ನೀಡಿ 120 ಪ್ರಶ್ನೆಗಳನ್ನೇನೋ ಖರೀದಿ ಮಾಡಿದ್ರಂತೆ. ಏಪ್ರಿಲ್ 29ನೇ ತಾರೀಕಿಗೆ ಪತ್ರಿಕೆಯನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಎಲ್ಲವೂ ಕೂಡ ಆಗಿತ್ತು. ಅದಾದ ನಂತರ ಈಗ ಕಾಂಗ್ರೆಸ್ ಅದರ ಬಗ್ಗೆ ವಾಗ್ದಾಳಿಯನ್ನು ನಡೆಸಿದೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ವೇಷವನ್ನು ಬದಲಿಸಿದ್ರು ಕೂಡ ನಾಸಿಕ್ನ ಕಿಂಗ್ ಪಿನ್ ಇವರೆಲ್ಲ ಸಿಕ್ಬಿಟ್ಟಿದ್ದಾರೆ. ಹೆಂಗಾಗಿದ್ರು ಅಂತ ಹೇಳಿದ್ರೆ, ಇವರು 30 ವರ್ಷದ BMSನ ಈ ಶುಭಮ್ ಎನ್ನುವಂಥ ವ್ಯಕ್ತಿ ಸಣ್ಣಗೆ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಪೊಲೀಸರ ಕೈಗೆ ಸಿಗಬಾರದು ಎನ್ನುವಂಥ ಪ್ರಯತ್ನವನ್ನೆಲ್ಲ ಮಾಡಿದ್ದಂತೆ. ಆದರೆ ಹಳೆ ಫೋಟೋ ತಾಂತ್ರಿಕವಾಗಿ ಅವೆಲ್ಲವನ್ನು ಪರೀಕ್ಷೆ ಮಾಡಿ ಈ ವ್ಯಕ್ತಿ ಸಿಕ್ಬಿದ್ದಿದ್ದಾನೆ. 10 ಲಕ್ಷ ರೂಪಾಯಿ ಖರೀದಿ, 15 ಲಕ್ಷ ರೂಪಾಯಿಗೆ ಎಲ್ಲ ಮಾರಾಟವನ್ನು ಮಾಡೋ ಪ್ರಯತ್ನ. ಪ್ರತಿ ಪ್ರಶ್ನೆ ಪತ್ರಿಕೆ 30,000ದಿಂದ ಗರಿಷ್ಠ 28 ಲಕ್ಷ ರೂಪಾಯಿವರೆಗೆ ಇವರೆಲ್ಲವನ್ನು ಅಂದರೆ ಇವರು ಡೀಲ್ ಮಾಡಿಕೊಂಡಿರೋದನ್ನು ನಾವು ಗಮನಿಸಿದ್ದೀವಿ. ಇದರ ಜೊತೆಗೆ ಸಿಕ್ಕಿ ಬೀಳುವಂಥ ಭೀತಿಯಿಂದ ಹೈ ಡೆಫಿನಿಷನ್ ಪೋರ್ಟಬಲ್ ಸ್ಕ್ಯಾನರ್ಗಳನ್ನು ಬಳಕೆ ಮಾಡ್ಕೋತೀವಿ. ನೀವು ನಾರ್ಮಲ್ ಮೊಬೈಲ್ಗಳಲ್ಲಿ ಅವರುಗಳನ್ನು ತೆಗೆದು ಕಳಿಸಿದ್ರೆ ಕ್ಲಿಯರ್ ಆಗಿ ಬರೋದಿಲ್ಲ ಅನ್ನೋದು ಒಂದು, ಮತ್ತು ಸಿಕ್ಕಿ ಬೀಳ್ತೀವಿ ಅನ್ನುವಂಥ ಆಲೋಚನೆಯೂ ಕೂಡ ಇರುತ್ತೆ. ಹೀಗಾಗಿ ಈ ಹೈ ಡೆಫಿನಿಷನ್ ಸ್ಕ್ಯಾನರ್ಗಳನ್ನು ಬಳಕೆ ಮಾಡಿಕೊಂಡು ಅದನ್ನು PDF ಮಾಡಿ ಕಳಿಸೋ ಪ್ರಯತ್ನವನ್ನು ಮಾಡಿದೆ. ಇದರ ಜೊತೆಗೆ ಒಂದು ಶಾಡೋ ಸರ್ವರ್ ಎನ್ನುವಂಥ ಒಂದು ಸೆಂಟರನ್ನು ಇವರು ಮಾಡಿಕೊಂಡಿದ್ರಂತೆ. ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ಕೂಡ ನಾವು ಸಿಕ್ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಧನಂಜಯ್ ಲೋಖಂಡೆ ಈ ವ್ಯಕ್ತಿ ಮೇಲೂ ಕೂಡ CBI ದಾಳಿಯಾಗಿದೆ ಅಂತ. ಯಾಕಂದರೆ ಈ ಶುಭಮ್ನಿಂದ ಖರೀದಿ ಮಾಡಿದ್ದ ಎನ್ನುವಂತಹ ಸುದ್ದಿಗಳು ಬರುತ್ತೆ. ಇದರ ಜೊತೆಗೆ 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಲೀಕ್ ಮಾಫಿಯಾ ಕೊಳ್ಳಿ ಇಡ್ತಾ ಇರೋದು. 2026ರ ಪರೀಕ್ಷೆ ಸಂಪೂರ್ಣವಾಗಿ ರದ್ದಾಗಿದೆ. 7-8 ದಿನಗಳಲ್ಲಿ ಮರುಪರೀಕ್ಷೆಗೆ ಹೊಸ ದಿನಾಂಕವನ್ನು NTA ಘೋಷಣೆ ಮಾಡುತ್ತೆ. NTA ಅಂದರೆ ಅವರು ಹೇಳಿದ್ದಾರೆ ಸ್ಪಷ್ಟವಾಗಿ, ನಾವು ಮತ್ತೆ ಪರೀಕ್ಷೆಯನ್ನು ನಡೆಸ್ತೀವಿ, ಯಾವುದೇ ಕಾರಣಕ್ಕೂ ಇದರಲ್ಲಿ ರಿಸಲ್ಟ್ ಮಾಡಲ್ಲ ಅಂತ. ಹೀಗಾಗಿ ಮತ್ತೊಂದು ಗಂಭೀರವಾಗಿ ಆಗಿರುವಂಥ ಘಟನೆ ಅಂತ ಹೇಳಿದರೆ, ನೀಟ್ ಪರೀಕ್ಷೆಯ ಟೆನ್ಷನ್ನಲ್ಲಿ ಗೋವಾದಲ್ಲಿ ಒಬ್ಬ 17 ವರ್ಷದ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿರುವುದು. ಕಳೆದ 10 ವರ್ಷಗಳಲ್ಲಿ 70ಕ್ಕೂ ಹೆಚ್ಚು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂಥ ಸುದ್ದಿ. 2014ರಲ್ಲಿ CPMT, 2015ರಲ್ಲಿ AIPMT, 2017ರಲ್ಲಿ SSC, CBSE 10ನೇ ತರಗತಿ ಮತ್ತು 12ನೇ ತರಗತಿ ಇವೆಲ್ಲವೂ ಕೂಡ ಲೀಕ್ ಆಗಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಹೀಗಾಗಿ ಪರಿಹಾರ ಏನಿದಕ್ಕೆ ತಜ್ಞರು ಹೇಳ್ತಾ ಇದ್ದಾರೆ, ಚೀನಾ ಮಾದರಿಯಲ್ಲಿ ಆಗಬೇಕಿದು ಅಂತ. ಚೀನಾ ಮಾದರಿ ಬೇಕು ಅಂತ ಈ ಖಾಸಗಿ ಕೋಚಿಂಗ್ ಸೆಂಟರ್ಗಳೇನಿದೆ ಆ ನಿರ್ಬಂಧಕ್ಕೆ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಏನು ನಿರ್ಬಂಧ ಇದು? ಚೀನಾದಲ್ಲಿ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ,
ಈ ಖಾಸಗಿ ಕೋಚಿಂಗ್ ಸೆಂಟರ್ಗಳಿರುತ್ತಲ್ಲ, ಆ ಖಾಸಗಿ ಕೋಚಿಂಗ್ ಸೆಂಟರ್ಗಳಿಗೆ ಕೆಲವೊಂದಿಷ್ಟು ನಿರ್ಬಂಧಗಳನ್ನು ಹೇರಲಾಗಿದೆ. ಸಂಡೇ ಸ್ಯಾಟರ್ಡೆ ಅವರು ಕ್ಲಾಸ್ಗಳನ್ನು ನಡೆಸಬಾರ್ದು, ಚಳಿಗಾಲ ಬೇಸಿಗೆ ಕಾಲದಲ್ಲಿ ಕ್ಲಾಸ್ಗಳನ್ನು ನಡೆಸಬಾರ್ದು, ಎಷ್ಟೆಷ್ಟು ವಿದ್ಯಾರ್ಥಿಗಳು ಇರಬೇಕು, ಮತ್ತು ಈ ಖಾಸಗಿ ಕೋಚಿಂಗ್ ಸೆಂಟರ್ಗಳ ನಡುವೆ ಯಾವುದೇ ಕಾರಣಕ್ಕೂ ಪೈಪೋಟಿಗಳಿರಬಾರ್ದು ಅಂತ. ಭಾರತದಲ್ಲಿ ಅಂಥದ್ದೊಂದು ಪೈಪೋಟಿ ಆಗ್ತಾ ಇದೆ, ರಿಸಲ್ಟ್ಗಾಗಿ ಪೈಪೋಟಿ ಆಗ್ತಾ ಇದೆ. ಆ ರಿಸಲ್ಟ್ನ ಪೈಪೋಟಿಗಾಗಿ ಈ ರೀತಿಯಾಗಿ ಕೋಚಿಂಗ್ ಸೆಂಟರ್ಗಳೇ ಈ ಅಕ್ರಮದ ಅಡ್ಡೆಗಳಾಗಿ ಪರಿಣಮಿಸ್ತಾ ಇವೆ. ಹೀಗಾಗಿ ಅವುಗಳ ಮೇಲೆ ಒಂದು ಕ್ರಮ ಆಗಬೇಕು, ಒಂದು ಕಾನೂನಾತ್ಮಕವಾಗಿ ಕ್ರಮ ಆಗಬೇಕು, ಶಿಕ್ಷೆ ಆಗಬೇಕು ಅಂತೆಲ್ಲವೂ ಕೂಡ ಅವರು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಪೇಪರ್ ಆಧಾರಿತ ಬಿಟ್ಟು ಸಂಪೂರ್ಣವಾಗಿ ಡಿಜಿಟಲ್ ಆಧಾರಿತ ವ್ಯವಸ್ಥೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಇಸ್ರೇಲ್ನ ಮಾಜಿ ಅಧ್ಯಕ್ಷ ರಾಧಾಕೃಷ್ಣನ್ ಅವರು ಒಂದು ಸಲಹೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ಅವರು ಹೇಳ್ತಾ ಇರುವಂತಹ ಸಲಹೆ ಏನು ಅಂತ ಹೇಳಿದ್ರೆ, ಎಕ್ಸಾಮ್ ಶುರುವಾಗೋದಕ್ಕಿಂತ 15 ನಿಮಿಷ ಮೊದಲು ಅವರಿಗೆ ಡಿಜಿಟಲ್ ಕಾಪಿಗಳನ್ನು ಕಳಿಸಬೇಕು, ಕೋಡ್ಗಳ ಮುಖಾಂತರ ಕಳಿಸಬೇಕು ಅಂತ ಹೇಳಿದ್ದಾರೆ. ಮತ್ತೊಂದು ಅವರು ಕೊಡ್ತಾ ಇರುವಂತಹ ಸಲಹೆ, ಈ ಬ್ಯಾಂಕಿಂಗ್ಗಳ ಎಕ್ಸಾಮ್ಗಳು, JEE ಎಕ್ಸಾಮ್ಗಳು ಆಗುತ್ತಲ್ಲ, ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳು, ಆ ರೀತಿಯಲ್ಲಿ ಒಂದು ತಯಾರಿಯನ್ನು ಮಾಡಿಕೊಂಡು ಎಕ್ಸಾಮ್ಗಳನ್ನು ಮಾಡಬೇಕು ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂತಹ ಸಲಹೆ. ಹೀಗಾಗಿ ಏನು ಮಾಡ್ತಾರೆ ಅನ್ನೋದು ಕುತೂಹಲಕ್ಕಿರುವಂತಹ ಪ್ರಶ್ನೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲಿ ಇವತ್ತು ನಟ ವಿಜಯ್ ಮತ್ತು ತಮಿಳುನಾಡಿನ ಹಾಲಿ ಮುಖ್ಯಮಂತ್ರಿ ದಳಪತಿ ವಿಜಯ್ ಬಹುಮತ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವತ್ತು ಬಹುಮತವನ್ನು ಸಾಬೀತುಪಡಿಸಿ ತಮ್ಮ ಸರ್ಕಾರವನ್ನು ಉಳಿಸಿಕೊಂಡಿರೋದು. ಹಾಗಾದರೆ ವಿಶ್ವಾಸ ಮತ ಯಾಚನೆ ಏನೇನಾಯ್ತು ಇವತ್ತು? ವಿಶ್ವಾಸ ಮತ ಯಾಚನೆಯನ್ನು ದಳಪತಿ ವಿಜಯ್ ಗೆದ್ದಿದ್ದಾರೆ. ಏನೇನಾಯಿತು ಅನ್ನೋದನ್ನು ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ತಮಿಳುನಾಡು ವಿಧಾನಸಭೆಯಲ್ಲಿ TVK ನಾಯಕ ದಳಪತಿ ವಿಜಯ್ ಗೆದ್ದಿದ್ದಾರೆ. 108 ಸ್ಥಾನಗಳನ್ನು ಗೆದ್ದಿದ್ರು. ಕಾಂಗ್ರೆಸ್ 5 ಸಪೋರ್ಟ್ ಆಯಿತು. ಅದಾದ ನಂತರ DMKಯ ಮಿತ್ರ ಪಕ್ಷಗಳೆಲ್ಲರೂ ಕೂಡ ಇಲ್ಲಿ ಬಂದು ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಮಾಡಿದರು. ಎದುರಾಳಿಗಳೇ ಇಲ್ಲದಂತೆ ವಿಶ್ವಾಸ ಮತವನ್ನೆಲ್ಲ ಗೆದ್ದಿದ್ದಾರೆ. ವಿಜಯ್ ಸರ್ಕಾರದ ಪರವಾಗಿ 144 ಶಾಸಕರು ಮತವನ್ನು ಚಲಾವಣೆ ಮಾಡಿದರು. ವಿರುದ್ಧವಾಗಿ ಮತ ಚಲಾವಣೆ ಮಾಡಿದವರು 22 ಜನ ಶಾಸಕರು. 5 ಜನ ಶಾಸಕರೆಲ್ಲ ತಟಸ್ಥರಿದ್ದರು. DMKದವರು ಈ ವಿಶ್ವಾಸ ಮತ ಯಾಚನೆಯ ಸಮಯದಲ್ಲಿ ಸಭಾತ್ಯಾಗ ಮಾಡಿದ್ರು, ಹೊರಗಡೆ ಹೋದ್ರು. ಈ ಗೆಲುವಿನ ಬೆನ್ನಲ್ಲೇ ಸ್ಪೀಕರ್ JCT ಪ್ರಭಾಕರ್ ಅಧಿಕೃತವಾಗೆಲ್ಲ ಘೋಷಣೆ ಮಾಡಿದರು. TVK ಮೈತ್ರಿಕೂಟಕ್ಕೆ AIDMK ಬಂಡಾಯ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಭರ್ಜರಿ ಸಾಥ್ ಕೊಟ್ಟಿದ್ದಾರೆ. ಇದು ಒಂದು ಕಡೆ ವಿಶ್ವಾಸವನ್ನು ವ್ಯಕ್ತಪಡಿಸುವಲ್ಲಿ, ಬಹುಮತ ವಿಶ್ವಾಸ ವ್ಯಕ್ತಪಡಿಸುವಲ್ಲಿ ವಿಜಯ್ ಅವರು ಗೆದ್ದರೆ, ಮತ್ತೊಂದು ಕಡೆ AIDMK ಹೋಳಾಗಿಬಿಟ್ಟಿದೆ, ಛಿದ್ರ ಆಗಿದೆ. ಹಾಗಾದರೆ ಏನೇನಾಯಿತು? ಎಡಪ್ಪಾಡಿ ಪಳನಿಸ್ವಾಮಿ AIDMK ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು, ಅವರು ವಿಪ್ಪನ್ನು ಜಾರಿ ಮಾಡಿದ್ರು. ಅದನ್ನು 26 ಜನ ಶಾಸಕರು ಉಲ್ಲಂಘನೆ ಮಾಡಿದ್ದಾರೆ. ವೇಲುಮಣಿ ನೇತೃತ್ವದ ಬಂಡಾಯ ಬಣದಿಂದ TVK ಸರ್ಕಾರಕ್ಕೆ ಬೆಂಬಲವನ್ನು ಕೊಡಲಾಯಿತು. ಅಧಿಕಾರದ ಆಸೆ ಇಲ್ಲದೆ ವಿಜಯ್ ಪರ ನಿಂತಿದ್ದೀವಿ ಅಂತ ಅವರೆಲ್ಲ ಹೇಳಿದ್ದಾರೆ. 62 ಶಾಸಕರ ಪೈಕಿ 26 ಜನ ಯಾರಿಗೆ ಸಪೋರ್ಟ್ ಮಾಡಿದರು? TVK ವಿಜಯ್ ಅವರಿಗೆ ಸಪೋರ್ಟ್ ಮಾಡಿದರು. ನಾವು ಮೊದಲ ದಿನದಿಂದಲೂ ಕೂಡ ನೋಡಿದ್ದೀವಿ ಆ ವಿಚಾರದಲ್ಲಿ ಆದಂತಹ ಬೆಳವಣಿಗೆಗಳು. ಅವರೆಲ್ಲರೂ ಕೂಡ ಹೇಳಿದರು, ಶಾಸಕ ಸ್ಥಾನದಿಂದ ನಮಗೆ ಯಾವುದೇ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಅಂತ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಹೇಳಿದ್ದಾರೆ. ವಿಪ್ ಜಾರಿ ಮಾಡಿದ್ರು ಕೂಡ ಅವರೆಲ್ಲ ಹೋಗಿದ್ದಾರೆ ಅಂತ. ಹೀಗಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಏನಾದರೂ ಬರುತ್ತಾ, ಏನು ಎತ್ತ ಅನ್ನುವಂಥದ್ದು ಪ್ರಶ್ನೆ ಇದೆ. ಯಾಕಂದರೆ 3/2 ಶಾಸಕರೆಲ್ಲ ಹೋಗಬೇಕಾಗಿತ್ತು. ಅಂದರೆ ಈ ಅಂದಾಜಿನ ಪ್ರಕಾರ 32 ಜನ ಶಾಸಕರು TVKಗೆ ಸಪೋರ್ಟ್ ಮಾಡಿದರೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ. 26 ಜನ ಮಾಡಿದ್ದಾರೆ. 6 ಶಾಸಕರ ಕೊರತೆ ಇತ್ತು. ಹೀಗಾಗಿ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇದು AIDMK ಆಗಿರುವಂತಹ ಒಂದು ಸ್ಫೋಟ. ಮತ್ತೊಂದು ಕಡೆ ಏನಾಗಿದೆ ಬೆಳವಣಿಗೆ ಅಂತ ಹೇಳಿದ್ರೆ, TVK ಶಾಸಕರೊಬ್ಬರಿಗೆ ಸುಪ್ರೀಂನಲ್ಲಿ ಜಯ ಸಿಕ್ಕಿದೆ. ಇದು AIDMK ಆಗಿರುವಂತಹ ಬಂಡಾಯದ ಸ್ಫೋಟ ನೋಡ್ತಾ ಇದ್ದೀರಿ. ಸುಪ್ರೀಂನಲ್ಲಿ ಏನು ಜಯ ಆಯಿತು ಅಂತ ಹೇಳಿದರೆ, TVK ಶಾಸಕ ಶ್ರೀನಿವಾಸ ಸೇತುಪತಿಗೆ ಮತದಾನದ ಹಕ್ಕನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಇವರು ಒಂದು ಮತದ ಅಂತರದಿಂದ ಸೋತಿದ್ರು. ತಿರುಪತ್ತೂರು ಕ್ಷೇತ್ರದ ಶಾಸಕ ಶ್ರೀನಿವಾಸ ಸೇತುಪತಿ. ಹೀಗಾಗಿ ಅವರು ಮತಯಾಚನೆಯಲ್ಲಿ ಪಾಲ್ಗೊಳ್ಳಲು ಮತ್ತು ಮತದಾನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶವನ್ನು ಕೊಟ್ಟಿದೆ. ಮದ್ರಾಸ್ ಹೈಕೋರ್ಟ್ ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ. ಆದೇಶಕ್ಕೆ ತಡೆ ಹಿಡಿದು ಅರ್ಜಿಯನ್ನು ಪುರಸ್ಕಾರ ಮಾಡಿ ಈಗ ಅವರಿಗೆ ಅವಕಾಶವನ್ನು ಕೊಟ್ಟಿತ್ತು. ಹೀಗಾಗಿ ಅವರು ಮತವನ್ನು ಚಲಾವಣೆ ಮಾಡಿದರು. ಏನಾಗಿತ್ತು ಅಂತ ಹೇಳಿದರೆ, ಕೇವಲ ಒಂದು ಮತ 83,365 ವರ್ಸಸ್ 83,364. DMK ನಾಯಕ ಪೆರಿಯಕ್ಕಪ್ಪುರನ್ ಎನ್ನುವಂಥ ವ್ಯಕ್ತಿ ವರ್ಸಸ್ ಈ ವ್ಯಕ್ತಿಯ ಜೊತೆಗೆ ಪೈಪೋಟಿಯಾಗಿತ್ತು. 1 ಮತಗಳ ಅಂತರದಿಂದ ಇದ್ದಿದ್ದಕ್ಕಾಗಿ ಎಲ್ಲ ಕೋರ್ಟ್ ಮೆಟ್ಲೇರಲಾಗಿತ್ತು. ಅಂಚೆ ಮತಗಳ ಈ ಎಣಿಕೆಯಲ್ಲಿ ಗೊಂದಲ ಆಗಿದೆ ಅಂತ DMK ಕೋರ್ಟ್ ಮೆಟ್ಲೇರಿತ್ತು. ಹೀಗಾಗಿ CM ವಿಜಯ್ ಸರ್ಕಾರಕ್ಕೆ ಇದೀಗ ಒಂದು ನಿರಾಳ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿರೋದು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ತಮಿಳುನಾಡಲ್ಲಿ ಆಗಿರುವಂಥದ್ದು, ಮಿತ್ರ ಪಕ್ಷಗಳ ಮುನಿಸಿಗೆ ವಿಜಯ್ ಶರಣಾಗಿಬಿಟ್ಟಿದ್ದಾರೆ. ಹಾಗಾದರೆ ಏನಾಯಿತು? ಈ ಜ್ಯೋತಿಷಿ ರಾಧನ್ ಪಂಡಿತ್ ವೆಟ್ರಿವಲ್ ಎನ್ನುವಂತಹ ಒಬ್ಬ ವ್ಯಕ್ತಿ, ಅವರನ್ನು ನೇಮಕಾತಿಯಾಗಿತ್ತಲ್ಲ, ಆ ನೇಮಕಾತಿಯನ್ನು ಇದೀಗ ರದ್ದುಪಡಿಸಲಾಗಿದೆ.
ಒಬ್ಬ ಜ್ಯೋತಿಷಿಯನ್ನು ನೀವು ತೆಗೆದುಕೊಂಡು ಬಂದರೆ ಹೇಗೆ ಆಡಳಿತಾತ್ಮಕವಾಗಿ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಅಂತ DMK ಮತ್ತು AIADMK ಪ್ರಶ್ನೆಯನ್ನು ಮಾಡಿತ್ತು. ಅದರ ನಂತರ ಇದೀಗ ಆ ನೇಮಕಾತಿಯನ್ನು ರದ್ದುಪಡಿಸಲಾಗಿದೆ. ಕಾಂಗ್ರೆಸ್ ಕೂಡ ಮತ್ತು VCK CPMನಿಂದಲೂ ಕೂಡ ಆಕ್ಷೇಪ ವ್ಯಕ್ತವಾಗಿತ್ತು. ಅಂದರೆ TVKಯಲ್ಲಿರುವಂತಹ ಮೈತ್ರಿ ಪಕ್ಷಗಳೇ ಇವು, ಆಡಳಿತದಲ್ಲಿ ಮೂಢನಂಬಿಕೆಗೆ ಸ್ಥಾನ ಇಲ್ಲ ಅಂತ ಮಿತ್ರ ಪಕ್ಷಗಳೆಲ್ಲರೂ ಕೂಡ ಕಿಡಿಕಾರಿದ್ರು. ಇದೀಗ ಮಿತ್ರ ಪಕ್ಷಗಳ ಈ ಅಸಮಾಧಾನದ ಶಮನಕ್ಕೆ ವಿಜಯ್ ಅವರು ಮುಂದಾಗಿ ಒಂದು ಯೂಟರ್ನ್ ಅನ್ನು ಹೊಂದಿದ್ದಾರೆ. ಸಂವಿಧಾನ ಮತ್ತು ಜಾತ್ಯತೀತ ಮೌಲ್ಯಗಳಿಗೆ ವಿರುದ್ಧ ಅಂಥೇಳಿ MP ಸಸಿಕಾಂತ್ ಸೆಂಥಲ್ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಎಲ್ಲ ಬೆಳವಣಿಗೆಗಳ ಆದ ನಂತರ ಇದೀಗ ಇಂಥದ್ದೊಂದು ಪ್ರಯತ್ನವನ್ನು ಮಾಡಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ತಮ್ಮ ವೈಯಕ್ತಿಕ ಜ್ಯೋತಿಷಿ ರಿಕ್ಕಿ ರಾಧನ್ ಪಂಡಿತ್ ವೆಟ್ರಿವಲ್ ಅವರನ್ನು ಮುಖ್ಯಮಂತ್ರಿಗಳ ಕಚೇರಿಯ ವಿಶೇಷ ಕರ್ತವ್ಯ ಅಧಿಕಾರಿ ಅಂತ ನೇಮಕ ಮಾಡಿಕೊಂಡಿದ್ರು. ಆ ನೇಮಕಾತಿ ಆದ 24 ಗಂಟೆಗಳಲ್ಲಿ ಆದೇಶವನ್ನು ಅಧಿಕೃತವಾಗಿ ರದ್ದುಗೊಳಿಸಿದ್ದಾರೆ. ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗಿತ್ತು. ಆಡಳಿತಾತ್ಮಕ ಮತ್ತು ಪ್ರಭಾವಿ ರಾಜಕೀಯ ಹುದ್ದೆಗೆ ಒಬ್ಬ ಜ್ಯೋತಿಷಿಯನ್ನು ನೇಮಕ ಮಾಡೋದು DMK ಆಗಿರ್ಬೋದು, DMDK ಆಗಿರ್ಬೋದು, MGK ಬೇರೆ ಬೇರೆ ಪಾರ್ಟಿಗಳು ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದು. ಜ್ಯೋತಿಷಿ ಕೇವಲ ಭವಿಷ್ಯ ಹೇಳಬಲ್ಲನೇ ಹೊರತು ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗಿತ್ತು. ಇವೆಲ್ಲದರ ನಡುವೆ ಇದೀಗ ಯೂಟರ್ನ್ ಅನ್ನು ಹೊಡೆದು ಇದೀಗ ಆ ನೇಮಕಾತಿ ಆದೇಶವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ತಮಿಳುನಾಡಲ್ಲಿ 5 ವರ್ಷ ನಾನೇ CM, 15 ವರ್ಷ ನಾನೇ CM ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಪುಷ್ಪ ಸಿನಿಮಾ ಸ್ಟೈಲ್ನಲ್ಲಿ ಅವರೆಲ್ಲ ಸರ್ಕಾರ ಅಂತ ಹೇಳಿದ್ದಾರೆ ಉದಯನಿಧಿ. ವಿಜಯ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಉದಯನಿಧಿ ಸ್ಟಾಲಿನ್. ಇದು ಕೇವಲ ಅಬ್ಬರಗಳಿರುವ ಪುಷ್ಪ ಸಿನಿಮಾ ಶೈಲಿಯ ಸರ್ಕಾರ ಅಂತ ಲೇವಡಿ ಮಾಡಿದರು. 65ರಷ್ಟು ಜನರು TVKಯನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಪ್ರತಿಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಹೇಳಿದರು. ಈ ಸರ್ಕಾರ ಎಷ್ಟು ದಿನ ಉಳಿಯುತ್ತೆ ಕಾದ್ ನೋಡೋಣ ಅಂತ ಹೇಳಿದ್ದಾರೆ MK ಸ್ಟಾಲಿನ್. ಅಭಿವೃದ್ಧಿ ಯೋಜನೆಗಳ ಬದಲಿಗೆ ಮೈತ್ರಿ ಗೊಂದಲವೇ ಹೆಚ್ಚಾಗಿದೆ ಅಂತ DMK ಟೀಕೆ ಮಾಡಿದೆ. ವಿಶ್ವಾಸಮತ ಯಾಚನೆಯ ವೇಳೆ DMK ಶಾಸಕರಿಂದ ಸದನ ಬಹಿಷ್ಕಾರ ಆಯಿತು. ಅಂದರೆ ಇವತ್ತು ಆಗಿರುವಂಥ ಬೆಳವಣಿಗೆ ಅದು. ಸ್ಟಾಲಿನ್ ಅವರು ಈ ಹಿಂದೆಯೂ ಕೂಡ ಹೇಳಿದ್ರು 6 ತಿಂಗಳು ಸುಮ್ಮನೆ ಇರ್ತೀವಿ ಆಮೇಲೆ ನೋಡ್ತೀವಿ ಅಂತೆಲ್ಲ ಮಾತನಾಡಿದ್ರು. ಇದೀಗ ಅವರು ಅದೇ ಹೇಳಿದ್ದಾರೆ, ಮೈತ್ರಿ ಗೊಂದಲ ಇದೆ ಅಂತ. ಮತ್ತೊಂದು ಕಡೆ ಈ ಎಲ್ಲ ಹೇಳಿಕೆಗಳಿಗೆ ಮುಖ್ಯಮಂತ್ರಿ ವಿಜಯ್ ಪಂಚ್ ಕೊಟ್ಟಿದ್ದಾರೆ. 5 ವರ್ಷ ಅಲ್ಲ 15 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ವಿಜಯ್ ಅವರು ಹೇಳಿರೋದು. ಇದು ಕುದುರೆ ವ್ಯಾಪಾರ ಅಲ್ಲ, ಕುದುರೆ ವೇಗದ ಆಡಳಿತ ಅಂತ ಹೇಳಿದ್ದಾರೆ. ಅಂದರೆ ಕುದುರೆ ವ್ಯಾಪಾರ ಆಗ್ತಿದೆ, ಶಾಸಕರ ಖರೀದಿ ಆಗ್ತಾ ಇದೆ, ಇತ್ಯಾದಿ ಅಂತೆಲ್ಲ ಟೀಕೆಗಳು ಬಂದಿತ್ತಲ್ಲ, ಇದು ಕುದುರೆ ವೇಗದ ಆಡಳಿತ ಅಂತ ಹೇಳಿದ್ದಾರೆ. ಮುಂದಿನ 15 ವರ್ಷಗಳ ಕಾಲ ನಾನೇ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದಿನ DMK ಸರ್ಕಾರದ ಜನ ಕಲ್ಯಾಣ ಯೋಜನೆಗಳು ಮುಂದುವರಿಯುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ನಮ್ಮದು ಜಾತ್ಯತೀತ ಸಾಮಾಜಿಕ ನ್ಯಾಯದ ಸರ್ಕಾರ ಅಂತ CM ವಿಜಯ್ ಅವರು ಹೇಳಿರೋದು. ವಿರೋಧ ಪಕ್ಷಗಳನ್ನು ಶತ್ರುಗಳಂತೆ ನೋಡದೆ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಗುಣವನ್ನು ಇವತ್ತವರು ಪ್ರದರ್ಶನ ಮಾಡಿದ್ದಾರೆ. ಇತ್ತೀಚೆಗೆ ಹಿಂದೆ ಆಳ್ವಿಕೆ ಮಾಡಿದಂಥ ಸರ್ಕಾರಗಳ ವಿರುದ್ಧ ಎಲ್ಲ ಆಕ್ರೋಶವನ್ನು ಹೊರಹಾಕಿ ಶ್ವೇತಪತ್ರವನ್ನು ಹೊರಡಿಸ್ತೀವಿ, ಯಾವೆಲ್ಲ ಸಾಲ ಆಗಿದೆ, ಭ್ರಷ್ಟಾಚಾರ ಹೇಗಾಗಿತ್ತು, ಏನು ಎತ್ತ ಅಂತೆಲ್ಲ DMK AIADMK ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಇದೀಗ ಅವರು ಹೇಳ್ತಿದ್ದಾರೆ, ಈ ಹಿಂದೆ ಸರ್ಕಾರಗಳು ಯಾವ್ಯಾವ ಜನ ಉಪಯೋಗಿ ಯೋಜನೆಗಳು ಏನೇನಿತ್ತು ಆ ಎಲ್ಲ ಯೋಜನೆಗಳನ್ನು ಮುಂದೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ಅಂದರೆ ಅವರ ಮನಸ್ಸನ್ನು ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ದಾರೆ. ನಿನ್ನೆಯೂ ಕೂಡ ಅಬ್ರಾಹಂ ಲಿಂಕನ್ ಅವರ ಒಂದು ಹೇಳಿಕೆಯನ್ನು ಕೊಟ್ಟು ವಿರೋಧ ಪಕ್ಷಗಳನ್ನು ಕೂಡ ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ರು. ಅದರ ಭಾಗವಾಗಿ ಇವತ್ತು ಬಹುಮತವನ್ನು ಸಾಬೀತುಪಡಿಸಿದ ನಂತರ ಸದನದಲ್ಲಿ ಮಾತನಾಡಿ ಈ ರೀತಿಯಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಮಾತನಾಡಿರುವುದು. ಆ ಮುಖಾಂತರ ಕೇವಲ 5 ವರ್ಷ ಅಲ್ಲ, ಮುಂದಿನ 15 ವರ್ಷಗಳ ಕಾಲ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ನಾನು ಇರ್ತೀನಿ ಅಂತ ವಿಜಯ್ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ವಿಶ್ವಾಸಕ್ಕೆ ತಮಿಳುನಾಡಿನ ಮತದಾರರ ಪುಷ್ಟಿ ಏರಿತಾನ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.